ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅಷ್ಟಗಂಗೋತ್ರಿ ಭಾಗ ಸ್ವಲ್ಪ ಇದೆ, ಅದನ್ನ ಮುಗಿಸ್ತಾನೆ. ಮುಗಿಸೋದಕ್ಕೆ ಮುಂಚೆ ಒಂದು ಮಾತು ನಾನು ಹೇಳೋದಿದೆ. ನೆನ್ನೆ ಒಂದು ತಪ್ಪನ್ನು ನಾನು ಮಾಡಿದ್ದೇನೆ. ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಸೀತೆಯನ್ನ ಕಳ್ಕೊಂಡ ರಾಮ ತುಂಬಾ ದುಃಖಿತನಾಗಿ ಮದ್ಯ ಮಾಂಸಗಳನ್ನ ಬಿಟ್ಟಿದ್ದಾನೆ ಎನ್ನುವ ಮಾತನ್ನ ನಾನು ಓದ್ದೆ. ಬಿಟ್ಟಿದ್ದಾನೆ ಅಂದ್ರೆ ತಗೋತಾ ಇದ್ದಾನೆ ಅಂತ ಅರ್ಥ ಬರುತ್ತಲ್ಲ. ಆದರೆ ರಾಮ ಮದ್ಯಪಾನ ಮಾಡ್ತಾ ಇದ್ದ ಅಂತ ರಾಮಾಯಣದಲ್ಲಿ ಎಲ್ಲೂ ನನಗೆ ಓದಿದ ನೆನಪಿಲ್ಲ. ಕವಿ ಯಾಕೆ ಹೀಗೆ ಬರೆದ್ರೋ ಅಂತ ಬಹಳ ತುಂಬಾ ಸಣ್ಣ ಮಾತುಗಳನ್ನ ತುಂಬಾ ಜಾಸ್ತಿನೇ ಆಡಿದೆ. ಆದರೆ ಮತ್ತೊಮ್ಮೆ ನಾನು ರಾತ್ರಿ ರಾಮಾಯಣ ಎಲ್ಲ ಪೂರ್ತಿ ಓದುವಾಗ ನನ್ನ ಕಣ್ ತಪ್ಪಿಸಿದ ಒಂದು ಶ್ಲೋಕ ಸಿಕ್ತು. ಸುಂದರಕಾಂಡದಲ್ಲೇನೆ 36ನೇ ಸರ್ಗದಲ್ಲಿ 41ನೇ ಪದ್ಯ. ನ ಮಾಂಸಂ ರಾಘವೋ ಭುಂಕ್ತೆ ನ ಚೈವ ಮಧು ಸೇವತೆ. ಸೀತೆ ಇಲ್ಲದೆ ರಾಘವ ಮಾಂಸಮನ್ನ ನ ಭುಂಕ್ತೆ, ತಿನ್ನಲಿಲ್ಲ. ನ ಚೈವ ಮಧು ಸೇವತೆ, ಮದ್ಯವನ್ನ ಅವನು ಸ್ವೀಕಾರ ಮಾಡಲಿಲ್ಲ. ವಾಲ್ಮೀಕಿಗಳ ಹೀಗೆ ಹೇಳಿರೋದ್ರಿಂದ ಅದನ್ನ ನಾನು ಹೇಳಲಿಲ್ಲ ಅಂತ ಹೇಳಿದ್ದು ನೆನ್ನೆ ಮಾಡಿದಂತಹ ಅಪರಾಧ. ನನ್ನ ಗುರುಗಳಿಗೆ ಮಾಡಿದಂತಹ ಚಿಕ್ಕ ದ್ರೋಹ. ಅದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಕೇಳಿ ಇವತ್ತಿನ ಭಾಗವನ್ನು ಓದ್ತೇನೆ. ನಿನ್ನನ್ನು ನಾನು ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಹನುಮಂತ ಅಂದಾಗ ಸೀತೆಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಪತಿವ್ರತೆಯಾದ ಅವಳು ಆಂಜನೇಯನ ಹೆಗಲ ಮೇಲೆ ಕೂತ್ಕೊಂಡು ಹೋಗ್ತಾಳೆ ಅನ್ನೋದು ಕಲ್ಪಿಸ್ಕೊಳಕ್ ಆಗದೆ ಇರೋ ಮಾತು. ಆದ್ರೆ ಅದಕ್ಕೆ ಮುಂಚೆ ಅವಳು ಇನ್ನೊಂದು ಯೋಚನೆ ಮಾಡ್ತಾಳೆ. 100 ಯೋಜನ ದೂರ ಸಮುದ್ರದ ಮೇಲೆ ನಾನು ಹೊತ್ಕೊಂಡು ಹಾರೋಗುವಾಗ ಯಾರಾದರೂ ರಾಕ್ಷಸರು ಅವನನ್ನು ಎದುರಿಸಿದ್ರೆ, ಅವ್ರು ಯುದ್ಧ ಮಾಡಕ್ ಶುರು ಮಾಡಿದ್ರೆ, ಹೆದರ್ಕಣ್ಣ ಬಿದ್ದೋದ್ರೆ, ಕೆಳಗೆ ಮೊಸಳೆಗಳ ಪಾಲಾದ್ರೆ, ಆಗ ನಾ ಹೋದರೆ ರಾಮ ಉಳಿತಾನ, ಎಲ್ಲ ಸರ್ವನಾಶಕ್ಕೆ ಮೂಲ ಆಗ್ತದಲ್ಲ ಅಂತ ಈ ತರ ಬೇರೆ ಬೇರೆ ಆಲೋಚನೆಗಳು ಬರ್ತದೆ ಸಹಜವಾಗಿ. ಆ ಮಾತುಗಳನ್ನ ನಾನು 4 ಓದ್ತೇನೆ. ಇನ್ನಗಿದೆ ದೂರ್ತಾತಿ ಸಾಹಸಂ ಪವನ ಸುತ 493. ನೀ ತಳೆದ ಈ ಆಕೃತಿಯ ಮಹಿಮೆ ಇರಬೇಕು ಮಧುಕಣ, ದೊಡ್ಡ ದೇಹ ಮಾಡ್ಕೊಂಡ್ಬಿಟ್ಟಿದ್ಯಾ, ಆದ್ರಿಂದ ನಿಮ್ಮನ್ನು ಮುಚ್ಕೊಂಡು ಹೋಗ್ಬಿಡ್ತೀನಿ ನಮ್ಮ ಮಾತು. ಸಮುದ್ರ ಲಂಘನಕ್ಕಾಗಿ ನೀನು ಅತಿಯಾಗಿ ಬೆಳೆದ ದೊಡ್ಡ ದೇಹ ಹೊಂದ್ಕೊಂಡಿದ್ಯಲ್ಲ, ಆ ದೇಹವನ್ನ ನಂಗೆ ನಂಬಿಕೆ ಮಾಡೋದಕ್ಕಾಗಿ ತೋರಿಸಿ ಇದೆಯಲ್ಲ, ಅದಕ್ಕೆ ನಿನ್ ಬಾಯಲ್ಲೂ ದೊಡ್ಡ ದೊಡ್ಡ ಮಾತೆ ಬರ್ತಾ ಇದೆ. ನನ್ನ ಹೊತ್ಕೊಂಡು ಹೋಗೋದು ಸಾಧಾರಣ ವಿಚಾರನ. ಅತ್ಯಲ್ಪಮೀ ನಿನ್ನ ದೇಹಂ ಅದರೊಳಗೆಂತು ಪೊತ್ತು ನನ್ನ ಹಾರುವೈ ಸ್ವಾಮಿ ಎಡೆಗೆ ದೂರವಾದಂತಹ ಅಪಾರ ಸಾಗರವನ್ನು ಉತ್ತರಿಸಿ ದಾಟಿ ಪರ್ವತ ಅಟವಿ ಪೃಥ್ವಿಯಂ ಚರಿಸಿ ಎಂತ ಕೋಪಯೋ ಹನುಮ ಚರವಾಗಿ ಕೇಳ್ತಾಳೆ. ತಾನು ಶೂರಾದಿಶೂರ ವೀರಾದಿ ವೀರನಾಗಿರುವಾಗ ಇಂಥ ಪ್ರಶ್ನೆಯನ್ನ ತಾಯಿ ಕೇಳಿದ್ಯಲ್ಲ ಅಂತ ಹನುಮನಿಗೆ ಮುಜುಗರ ಆಯ್ತು. ಓಹೋ, ಆಗ್ತಾ ಇರೋದು ಯಾವ್ದಿದೆ ಅಂತ ಸ್ವಲ್ಪ ತಮ್ಮ ಮುಂದಾಗಿ 2 ಮಾತಾಡ್ತಾನೆ. ತನ್ನ ಶಕ್ತಿಯ ಮಾನವ ಮುಖ ಕೆಸದ ಭಂಗ ಇದು ಏನಂತ ಬಗೆದು ಉತ್ಸಾಹಿ ನಿಶಿತ ಮತೆ ಹನುಮ ಅಂಗನೆಯ ಇಂಗಿತವನ್ನ ಅರಿಯಲಾರದೆ ಅವಳು ಏನ್ ಹೇಳ್ತಾಳೆ ಅಂತ ಯೋಚನೆ ಮಾಡಿದಲ್ಲೇನೆ ಉತ್ತರ ಹೇಳ್ಬಿಡ್ತಾನೆ. ಆಹಾ, ನನ್ನ ಮಹಿಮನ್ ಅರಿಯಳ್ ಈ ಕಾರ್ಯೇ. ಪೂಜ್ಯಳು ನನ್ನ ಹಿರಿಮೆಯನ್ನ ತಿಳಿದಿಲ್ಲ, ನಾನು ಏನ್ ಬೇಕಾದ್ರೂ ಚುಟ್ಕೆ ಹೊಡೆಯೋರು ಆಗ್ಬಿಡ್ತೀನಿ ಅನ್ನೋದು ಅವಳಿಗೆ ಗೊತ್ತಿಲ್ಲ ಅಂತ ಚಂಬದ ಮಾತನ್ನ ಪೂಜ್ಯಳಾದ ಸೀತೆ ಎದುರಿನಲ್ಲಿ ಆಡ್ಬಿಡ್ತಾನೆ.
ತೋರ್ದೆ ಬನ್ ಇವಳಿಗೆ ಸಂಶಯ ನಿವಾರಣಾರ್ಥಂ ಎನ್ನ ಯೋಗ ಸಿದ್ಧಿಯಿಂದ ಉಂಟಾದಂತಹ ಸತ್ವ ಪ್ರಭಾವಂಗಳಂ. ಈ ರಾಕ್ಷಸ ಆದಿಗಳು ನನಗೆ ಲೆಕ್ಕಿಲ್ಲ, ಅವ್ರು ನನ್ನನ್ನು ಏನು ಮಾಡ್ಲಾರರು, ಇತ್ಯಾದಿ ಇತ್ಯಾದಿ ನನ್ನ ಸಾಮರ್ಥ್ಯವನ್ನ ತಾಯಿಗೆ ತೋರಿಸ್ಕೊಡ್ತೀನಿ ಅಂತ ಮುಂದಾಗಿ ನಗೆ ಉಜ್ಜಳೆ ಕಾಣ್ ಇದಂ ನನ್ನೀ ಮಹತ್ ರೂಪಮಂ. ನಾನು ಹಾರಿದಾಗ ಇದ್ದ ಆ ರೂಪ ನೀವು ನೋಡಿಲ್ಲ, ನಾನು ಶೂರ ಅನ್ನೋದನ್ನ ಒಂದ್ಸರಿ ತೋರಿಸ್ತೀನಿ ನೋಡಿ ಅಂತ ಬೆಳೆದ 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 ಇನ್ನು ಬೆಳೆದ ಮತ್ತು ಬೆಳೆದ ಇನ್ನು ಬೆಳೆದ. ಆ ತಲೆ ಹೋಗ ಆಕಾಶಕ್ಕೆ ಹೋಗಿತ್ತು. ಸೀತೆಗೆ ಗಾಬರಿ ಆಗ್ಲಿಲ್ಲ. ಕ್ಷತ್ರಿಯ ಕನ್ಯೆ ಅವಳು. ಪೂಜ್ಯೆ ಭಾವಿಸದಿರು ಎನ್ನ ಸತ್ವದೋಳ್ ಸಂದೇಹಮಂ. ಹಗಲೆನಗೆ ಗೊರಸು ನೀರೆಂದು ತಿಳಿ ಅಂತ ಹೇಳ್ದೆ ನಾನು. ಅವರನ್ನು ನಿಮ್ ಮನಸ್ಸಿಗೆ ಮುಟ್ಲಿದ್ದ ಮತ್ತೆ ಹೇಳ್ತೇನೆ. ಆ ನೀರಿನಲ್ಲಿ ಹಸುಗಳು ನಡೆಯುವಾಗ ಅದ್ರ ಗೊರಸು ಕೆಸರಿನಲ್ಲಿ ಇಟ್ರೆ ಎಷ್ಟು ಅಗಲ ಜಾಗ ಇರುತ್ತೋ ಅಷ್ಟು ಜಾಗ ದಾಟಕ್ಕೆ ಎಷ್ಟು ಸುಲಭನೋ ಈ ದೊಡ್ಡ ಸಮುದ್ರ ನನಗೆ ಕೋಟ್ಪಾದದಂತೆ. ಮಾತು ನನ್ನ ನೀ ಭುಜದ ಮೇಲೆ ಏರ್ತಿದ್ದ ಹಾಗೆ ತೇರೊಳಗೆ ಸ್ವಾಮಿಯನ್ನ ಕೂರಿಸಿ ನಾವು ರಥೋತ್ಸವ ಮಾಡ್ತೀವಲ್ಲ, ಹಾಗೆ ಗುಡಿಗೆ ನಡೆಯುವಂತೆ ಓಹೋ ಕಮಲಲೋಚನೆ ನಿನ್ನ ನಾಮ ಕೊಂಡೈವೆ ನಿಂದು ಪೈಗಿಂದೊಳಗೆ ಕೇಳಿ ಭೈರವಾಕ್ಷಿ ಕಮಲಾಕ್ಷಿ ಸುಂದರಿ. ಇದು ಸೀತೆ ಸುಂದರಿ ಹೌದು ಅಲ್ವೋ? ಹನುಮನ ಬಾಲದಲ್ಲಿ ಬ್ರಹ್ಮಚಾರಿ ಬಾಲದಲ್ಲಿ ಮಾತೇನು ಬರ್ಬೇಕಾಗಿಲ್ಲ. ಆದ್ರೆ ಕಾವ್ಯದಲ್ಲಿ ಇದೆಲ್ಲ ಸುಲಭ. ಪಾದ ಕಮಲ ಎಲ್ಲದಕ್ಕೂ ಒಂದೊಂದು ಹೇಳ್ಕೊಂಡು ಬಂದ್ರು ಕವಿ ಸಮಯ ಸಂದರ್ಭೋಚಿತ ಅದು ಕವಿಗಳ ಅಲ್ಲಿ ಬಂದೇ ಬಿಡುತ್ತೆ. ಆದ್ರಿಂದ ಪಾತ್ರ ಸ್ಥಾನ ಅಸ್ಥಾನಗಳನ್ನ ಎಷ್ಟೋ ಸರಿ ಗಮನಿಸೋದಿಲ್ಲ. ಅದನ್ನು ಓದುಗರು ಕೂಡ ಅದನ್ನ ಇಗ್ನೋರ್ ಮಾಡ್ಬೇಕು, ಬೂತ್ಕಂಡಿಗೆ ಹಾಕೊಂಡು ನೋಡ್ಬಾರ್ದು. ಅಯ್ಯೋ ನೀನ್ ಯಾಕೆ ಬೇಜಾರು ಮಾಡ್ಕೊಂಡು, ನಿನ್ನ ಟೀಸ್ ಮಾಡೋದಕ್ಕಾಗಿ ನಾನು ಹೇಳಿದ್ದಲ್ಲ. ನಿನ್ನ ಸತ್ವಮಂ ತಿಳಿಯದೆ ಆಡಿದನೆಂದು ಕಳವಳಿಸದಿರು. ನಿನ್ನ ಶರದಿ ಲಂಘನಕ್ಕಿಂತ ನನಗೆ ಬೇರೆ ಸಾಕ್ಷಿ ಏಕೆ ಬೇಕೋ? ನಿನ್ನ ಸಂಜೆ ನೀನು ಸಮುದ್ರ ಇದಕ್ಕಿಂತ ನನಗೆ ಬೇರೆ ಸಾಕ್ಷಿ ಬೇಕಾ? ಇಲ್ಲ, ನಾನು ಸಂಶಯ ಪಟ್ಟಿಲ್ಲ. ನನ್ನ ಮಾತು ಬೇರೆ ಇದೆ. ಯಾವುದು ಅಂದ್ರೆ, ನಾನು ನಿನ್ ಜೊತೆ ಬರೋಗಿಲ್ಲ. ಹುಡುಕಲಲ್ಲದೆಯೇ ನಿನಗೆಲ್ಲ ಉಯ್ವಾಜ್ಞೆ ನಿನಗಿಲ್ಲ ಎನ್ನನು ಉಯ್ವ ಆಜ್ಞೆ. ನನ್ನನ್ನು ಹುಡುಕೋದಕ್ಕೆ ರಾಮ ಆಜ್ಞೆ ಸುಗ್ರೀವ ಆಜ್ಞೆ ಮಾಡಿದ್ನೆ ಹೊರತು ಹುಡುಕಿದ್ಮೇಲೆ ಸಿಕ್ಕಿದ್ರೆ ಎತ್ಕೊಂಡು ಬಂದು ಹಿಂಗೆ ಹೇಳಿದ್ರೆ ಅವರ ಅಪ್ಪಣೆ ಇಲ್ಲದೆ ನಾನು ಎತ್ಕೊಂಡು ಹೋಗೋದು ನೀನ್ ತಪ್ಪಲ್ವಾ? ಸ್ವಾಮಿ ಆಜ್ಞೆಯನ್ನು ಉಲ್ಲಂಘಿಸಿದ ಹಾಗಾಗುತ್ತಲ್ವಾ? ಆದ್ದರಿಂದ ನಾನು ಹೇಳ್ದೆ, ನೀನು ಅರ್ಥ ಮಾಡ್ಕೋ. ತಡೆವುದು ಎನ್ನ ಪ್ರಬಲ ಭೀತಿ. ಇನ್ನೊಂದು ಒಳಮಾತು, ದಲಂ ನೀ ನೆಗೆವಾಗ ನಿನ್ನ ಭೀಕರ ವೇಗಕ್ಕೆ ನಾನು ನಡುಗಿ ಮೂರ್ಛೆ ಹೋಗಿ ನೀರಿಗೆ ಬಿದ್ದ್ಬಿಡ್ತೀನೋ ಏನೋ, ಹೆದರ್ಕೊಳ್ತೀನೋ ಏನೋ. ಅಲ್ಲಿ ತಿಮಿ ನಕ್ರ ಜುಷಗಳಿಗೆ ತಿನಿಸು ಹೆನೋ. ಆ ಹೆನೋ ಪೆನ ಕಕರ ಆಗುವೆನೋ. ಜುಷ ಅಂದ್ರೆ ಮೀನು. ಅಲ್ಲಿ ನಕ್ರ ಮೊಸಳೆ ದುಷ ತಿಮಿಂಗಿಲ ಇವುಗಳಿಗೆ ನಾನು ಆಹಾರ ಆಗ್ಬಿಡ್ತೀನೇನೋ ಅಂತ ಹೆದರ್ಕೊಂಡೆ. ನಿನ್ನ ಸಾಮರ್ಥ್ಯಕ್ಕೆ ಹಂಚ್ಕೊಡ್ಲಿಲ್ಲ, ನಾನೇ ನನ್ನ ಸಾಮರ್ಥ್ಯಕ್ಕೆ ಹಂಚಿಕೊಂಡೆ. ನನ್ನ ನೊಯ್ಯಲ್ ನಿನ್ನ ನಟ್ಟುವ ನಿಶಾಚರರ ಕೂಡೆ ನೀನೋರ್ವನಲ್ಲದೆ ಎಂತು ಮಾರಾಂತು ಕಾದುವೆಯೋ. ನನ್ನನ್ನು ನೋಡ್ಬೇಕು, ಅವನು ಯುದ್ಧ ಮಾಡ್ಬೇಕು, ಅಕಸ್ಮಾತ್ 10 ಜನ ಬಂದ್ರಪ್ಪ ನಾನು ಹಿಂಗ್ ಕಾದು ಕೊಟ್ಟಂಗಾಗಲ್ವಾ? ನನ್ನ ರಕ್ಷಣ ದೆಸೆಯಿಂ ನಿನಗೆ ವಿಘ್ನ ಮಾದೊಡೆ ಭಗ್ನಮಾಗದೆ ರಘುತ್ವನ ವೀರ್ಯೋದ್ಯಮಂ. ರಾವಣನನ್ನ ಕೊಲ್ಲುವುದಕ್ಕಾಗಿ ಅಪಾರ ಸೈನ್ಯವನ್ನ ತರ್ತಾ ಇರುವ ಶ್ರೀರಾಮಚಂದ್ರ ಮೂರ್ತಿಯ ಉದ್ಯಮಂ ಕಾರ್ಯೋತ್ಸಾಹ ದಂಡಾಗುತ್ತಲ್ವಾ? ಅವನ್ ಬರ್ಬೇಕಲ್ವಾ? ನಿನ್ನ ಆಜ್ಞೆನ ನೀನ್ ನೆರವೇರಿಸ್ಬೇಕಲ್ವಾ? ಅದಕ್ಕಾಗಿ ನಾನು ನೀನ್ ಈಗ ನನ್ಕೊಳ್ಬೇಕು ಬೇಡ,
ಬಂದು ರಾಮನೇ ರಾವಣನ್ ಕೊಂದು ಕರ್ಕೊಂಡು ಹೋಗ್ಲಿ ಅಂತ ಅಂದೆ. ಮುಟ್ಟೆನ ನೈಚಿಕಂ ಜೀವಿತೇಶಂ ವಿನ ಅನ್ಯರಂ. ಸತ್ಯ ಹೇಳ್ತೀನಿ ಕೇಳು, ನನ್ನ ಗಂಡನ್ ಬಿಟ್ಟು ಬೇರೆಯವರನ್ನ ನಾನು ಮುಟ್ಟೋದಿಲ್ಲ. ಮತ್ತೆ ಅವ್ನು ಮುಟ್ಟಿದ್ದಲ್ಲ, ರಾವಣನ್ ತೊಡೆ ಮೇಲೆ ಕೂತ್ಕೊಂಡು ಹೋಗಿದ್ದಲ್ಲ, ಬಲಾತ್ಕಾರವಾಗಿ ಹತ್ಕೊಂಡೋದ್ರು, ನಾನೇನ್ ಮಾಡ್ಲಿ? ಸ್ವಇಚ್ಛೆ ಕೂತ್ಕೊಂಡಿದ್ದ. ಇಲ್ಲಿ ಹಾಗಲ್ಲ, ನೀನು ಹತ್ತು ನಾನು ಬಿಟ್ಟೆ. ಇದು ಸ್ವಇಚ್ಛೆಯಿಂದ ಮಾಡೋ ಪಾಪ, ಇದನ್ನ ನಾನು ಮಾಡೋದಿಲ್ಲ. ನೀನ್ ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ಬಾಯ್ ಬಡ್ಕೋತಾನೆ ಹನುಮ. ಇಷ್ಟು ಸೂಕ್ಷ್ಮ ನಂಗೆ ಗೊತ್ತಾಗ್ಲಿಲ್ವಲ್ಲ. ಬ್ರಹ್ಮಚಾರಿಗೆ ಇದೆಲ್ಲ ಗೊತ್ತೂ ಆಗೋದಿಲ್ಲ. ಅಯ್ಯೋ ನೋಯಿಸ್ಬಿಟ್ನಲ್ಲ ಅಮ್ಮನ ಅಂತ ತುಂಬಾ ಓಡಾಡ್ತಾನೆ. ಆ ಮಾತುಗಳನ್ನು ಕೂಡ ನೀವು ಗಮನಿಸ್ಬೇಕು. ಇನ್ನೊಂದ್ಸರಿ ಓದ್ತೇನೆ. ಮುಟ್ಟೆನ್ ಆನ್ 566. ಮುಟ್ಟೆನ್ ಆಂ ಅನೈಚ್ಛಿಕಂ ಜೀವಿತೇಶಂ ವಿನ. ಅನೈಚ್ಛಿಕ ಅನ್ಯರಂ ಪುರುಷರಂ ಪರಕೀಯರಂ. ಅಣ್ಣ ಕ್ಷಮಿಸೆನ್ನನ್. ನಡಬೇಗದಿಂ ಸ್ವಾಮಿಯೆಡೆಗೆ. ಬೇಗ ಸುದ್ದಿ ಮುಟ್ಟಿ ಬೇಗ ಸಂಜೆ ತಗೊಂಡು ಬೇಗ ಇಲ್ಲಿ ಬಂದು ಬೇಗ ನಾನು ಬಿಡುಗಡೆ ಮಾಡಿ ಆತ ಅವಳಿಗೆ ನಾಯಕಿದ. ವಾನರ ಮುಖ್ಯ ನಡಬೇಗದಿಂ ಹೋಗೋ ಸ್ವಾಮಿಯೆಡೆಗೆ. ಕೂಡು ವಾರ್ತೆಯಂ ಕಪಿಯ ಪಡೆಗೆ. ತಾರಯ್ಯ ನಿನ್ನ ತಂಗಿಯ ಕಡೆಗೆ. ಹರ್ಷಮಂ ಮುಕ್ತಿಯಂ ಪತಿಚರಣ ಸನ್ನಿಧಿಯ ಮಾಂಗಲ್ಯಮಂ. ನೀನು ಒಂದ್ ಕ್ಷಣ ಬೇಗ ಹೋದ್ರೆ ಎಷ್ಟು ಕೆಲಸ ನಿನ್ನಿಂದ ಆಗುತ್ತೆ ಗೊತ್ತಾ? ನನ್ನವರ ಭೇಟಿ, ನನ್ನ ಮಾಂಗಲ್ಯದ ಉಳಿವೆ ಎಲ್ಲವೂ ನಿನ್ನಿಂದ ಆಗ್ತಾ ಇದೆ ಅಣ್ಣ, ಬೇಗ ಹೋಗು. ಹೀಗೆ ಮೊದಲನೇ ವ್ಯಂಗ್ಯ ಗೊತ್ತಾಗದೆ ಆಡಿದ ಮಾತು, ಆಮೇಲಿನ ಕ್ಷಮೆ, ಆಮೇಲಿನ ಜಾನಕಿಯ ಹೃದಯ, ಪ್ರೀತಿ, ಸ್ನೇಹ ಎಲ್ಲವನ್ನು ಆಲೋಚನೆ ಮಾಡ್ತಾ ಅವಳೆದರಲ್ಲಿ ನಾನೆಷ್ಟು ಸಣ್ಣವನಾಗ್ಬಿಟ್ನು ಅಂತ. ಸಿಗ್ಗು ಅಂದ್ರೆ ನಾಚಿಕೆ. 580ರಲ್ಲಿ 528ನೇ ಪುಟದ ಮೊದಲನೇ ಸಾಲು. ಸಿಗ್ಗಂ ನುಂಗಿಕೊಳ್ಳುತ್ತೆ ಕೈ ಮುಗಿದನ್ ಅಂಬಿಕೆಗೆ. ತರಹ ಸನ್ಮುಖಿ ಅಸುಖಿ ಆಂಜನೇಯಂ. ಸಂದರ್ಭೋಚಿತವಾಗಿ ಕವಿ ಎಷ್ಟು ಆಲೋಚನೆ ಮಾಡಿ ಪ್ರತಿಭಾಪೂರ್ಣವಾದ ವಾಕ್ಯಗಳನ್ನ ಕತೆ ಬೆಳೆಸೋದಕ್ಕೆ ಬಳಸ್ತಾರೆ ಅನ್ನೋದನ್ನ ನೀವು ಗಮನಿಸ್ಬೇಕು. ಎಲ್ಲ ಕಡೆಯೂ ಅದನ್ನ ಗಮನಿಸಿ ಗುರುತಿಸಿ ಹೇಳೋದಕ್ಕೆ ನನಗೆ ವಿರಾಮ ಇಲ್ಲ. ನಕ್ಕ ಅಂತ ಹೇಳ್ತಾನೆ. ಎಷ್ಟು ಅರ್ಥಪೂರ್ಣವಾಗಿದೆ ಆ ಮಾತು ಅಂದ್ರೆ. ಇಷ್ಟೆಲ್ಲ ಆದಾಗ ಸೀತೆಯ ಮಾತಿಗೆ ಅವನು ಸ್ವಲ್ಪ ಮುಜುಗರ ಮಾಡಿಕೊಂಡು, ನೀವು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತೇಳಿ ನನ್ನ ದೊಡ್ಡ ಲೋಪವನ್ನು ನಾನು ತೋರಿಸಿದ ಅಪರಾಧ ಆದಾಗ ಕ್ಷಮೆ ಬೇಡಿದಾಗ ಇತ್ಯಾದಿ ಎಲ್ಲ ನಡೆದಾಗ ಎಲ್ಲೋ ಒಂದ್ ಕಡೆ ತನಗೂ ಅವಳಿಗೂ ಮುಜುಗರ ಆಯ್ತು ಅಂತ ಅನ್ನುವಾಗ ಮುಖ ಒಂಥರ ಕಪ್ಪಾಗ್ಬೇಕಾಗಿತ್ತಲ್ವಾ? ಸೀತೆಗೆ ಎಲ್ಲಿ ಈ ಪ್ರಸಂಗದಿಂದ, ನಿಮ್ಮ ಸಂಭಾಷಣೆಯಿಂದ, ನನ್ನ ವರ್ತನೆಯಿಂದ ಮನಸ್ಸಿಗೆ ಮುಜುಗರವಾಯ್ತೋ ಅದನ್ನು ಹೋಗಿಸ್ಬೇಕು ಅನ್ನೋ ಹಾಗೆ ನನ್ನ ಮನಸ್ಸಲ್ಲಿ ಏನು ಇಟ್ಕೊಂಡಿಲ್ಲ. ಅಕ್ಕ ನೀನು ನಿನ್ನ ಮನಸ್ಸಲ್ಲಿ ಏನು ಇಟ್ಕೊಳ್ಬೇಡ ಅನ್ನೋ ಮಾತನ್ನ ಹೇಳುವುದರ ಬದಲು ಮುಂದಿನ ಮಾತನ್ನ ನಗು ಹೇಳಿದನು. ಇದಕ್ಕೆ ನಾನು ಹೇಳೋದು ಪರಂಗಿತ ಪ್ರಜ್ಞೆ ಕುವೆಂಪುರವರಿಗೆ ಅಗಾಧವಾಗಿದೆ ಅನ್ನೋದನ್ನ ಇಲ್ಲಿ ನಾನು ಗಮನಿಸ್ತಾ ಇದ್ದೇನೆ. ಸಿಕ್ಕಂ ನುಂಗಿಕೊಳ್ಳುತ್ತೆ ದರ ಹಸನ್ಮಿಕ. ಹಸನ್ ನಗುವಿನ ಮುಖವುಳ್ಳವನು ಮುಖಿ. ದರ ಈಶತ್. ಅಸುಖಿ ಆಂಜನೇಯಂ. ಅಸುಖಿ ಮನಸ್ಸಿನಲ್ಲಿ, ಆದ್ರೆ ದರ ಸೀತ ಸಮಾಧಾನಕ್ಕಾಗಿ. ಭಗಿನಿ ತಪ್ಪಾಯ್ತು ಮುನ್ನಿಸನ್ನ ಅಪಚಾರಮಂ. ಒಪ್ಪಿದಂ ನುಡಿದನ ಅಯುಕ್ತಮಂ. ನಾನು ತಪ್ಪೇಳಿದ್ ಸರಿ, ನಿಧಾನ ತಪ್ಪೇಳಿರೋದು ನೀವು ಹೇಳಿದಾಗೆ ನಾವು ನಿಮ್ಮ ಪ್ರತಿವ್ರತ ಧರ್ಮವನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಹೇಗ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕನ್ನೋ ಆಚೆಗೆ ಏನು ತಪ್ಪು ಮಾಡ್ಬಿಟ್ಟು ನೀವು ಮಾಡ್ತಾರೆ ಇಟ್ಕೊಳ್ಬೇಡಿ. ರಾಮನೋಳ್ ನನಗೆ ಪೆರಿದ ಕೆಳೆ ಸ್ನೇಹ ಇಂತು ನುಡಿಸಿತಲ್ಲದೆ ನಾಂ ಮನಪೂರ್ವಕಂ ನುಡಿದನಿಲ್ಲ ಅಕ್ಕ. ಭಾವಿಸದಿರನ್ಯಮಂ ನಿನ್ನ ಸಂಕಟಂ ಪ್ರಚೋದಿಸುತ್ತ ಧೈರ್ಯಮಂ ತಾಯಿ. ಬೆಬ್ಬಳಿಪ ಬ್ರಹ್ಮಚಾರಿಯ ಸಂಕಟ ಸ್ಥಿತಿಯನ್ನ ಸೀತೆ ತಾನು ಅರ್ಥ ಮಾಡಿಕೊಂಡು, ಇದು ಎಷ್ಟು ಸನ್ನಿವೇಶ, ಇದಕ್ಕೆ ಯಾಕೋ ಬೇಜಾರು ಮಾಡ್ಕೋತೀಯ? ಸಾಧ್ವಿ ಅರಿತು ಒಯ್ಯನೆ ತೆಗೆದಳ್ ಉರದೆಡೆಯೋಳ್ ಬಚ್ಚಿಟ್ಟಿದ್ದ
ಮದುವೆ ನಿಲ್ವೊಂದು ಪತಿ ಕೊಟ್ಟಿದ್ದ ಗುರುತನ್ನ, ಚಿನ್ನದ ಆಭರಣವನ್ನ ಅದನ್ನ ಕೊಡ್ತಾಳೆ. ಅವನದನ್ನ ಬೊಗಸೆಯಲ್ಲಿ ತಗೊಂಡು ಗಂಟು ಕಟ್ಟಿ ಎದೆ ಕಟ್ಕೊತಾನೆ. ಚೂಡಾಮಣಿ ಮದುವೆ ನಿಲ್ವೊಂದು ಪತಿ ಕೊಟ್ಟುದನ್ ಚೂಡಾಮಣಿಯ ಕೃತಿಕಾಕೃತಿಯ ಚೆಲ್ವನ್. ಮೇಲಕ್ಕೆ ಹೋಗ್ಬೇಕು, ಮೇಲೆ ಹೋಗ್ಬೇಕು. ಪೇಪರ್ ಇಟ್ಟಿದ್ದಾರೆ. ಓ ಸರಿ ಇದೆಯಾ? ಇಲ್ಲೇ ಓದ್ತಿದ್ರಲ್ವಾ? ನಾನು 596ರಲ್ಲಿದ್ದೇನೆ. ರಾಮನೋಳ್ ನನಗೆ ಪೆರ್ಕೆಳೆಗೆ ಕೆರೆ ನುಡಿಸತಲ್ಲದೆ ಭಾವಿಸಿದ ರಂಜಮಂ ನಿನ್ನ ಸಂಕಟಮಂ ಪ್ರಚೋದಿಸುತ್ತಾ ಧೈರ್ಯಮಂ ತಾಯಿ ಬೆಬ್ಬಳಿಪ ಬ್ರಹ್ಮಚಾರಿಯ ಸಂಕಟ ಸ್ಥಿತಿಯ ನರಿಯುತ ಸಾಧ್ವ ಸೀತೆ ವಯ್ಯನೆ ತೆಗೆದಳುರದಡೆ ಅವಿತಿಟ್ಟುದಂ ಮದುವೆ ನಿಲ್ವೊಂದು ಪತಿ ಕೊಟ್ಟುದಂ ಚೂಡಾಮಣಿಯನ್ ಕೃತಿಕಾಕೃತಿಯ ಚೆಲ್ವಮನ್. ಕೃತಿಕ ನಕ್ಷತ್ರ ಕೃತಿಯ ಚೆಲ್ವಿನ ಆಭರಣವನ್ನ ಚೂಡಾಮಣಿಯನ್ನ ತೆಗೆದುಕೊಡ್ತಾಳೆ. ಜಗಿಸುವ ಅದರ ಕಿಡಿಯ ಕಿರಣ ದೀದಿತಿಗೆನ ಜ್ವಲಿಸಿತು ಮರುತ ಜನಾತ್ಮದ ಮರುತಜ ಆಂಜನೇಯನ ಆತ್ಮ ಮನಸ್ಸು ದೇದೀಪ್ಯಮಾನವಾಗಿ ಬೆಳಗುವ ಆಭರಣಕ್ಕೆ ಅವನ ಮನಸ್ಸು ಕೂಡ ಬೆಳಕು ತಗೊಂಡ. 610 ಪ್ರತಿಜ್ಞಾ ಅಭಿಜ್ಞಾನಂ ಪ್ರತಿ ಅಭಿಜ್ಞಾನ. ಒಂದು ಅಭಿಜ್ಞಾನ ಅವನು ಕೊಟ್ಟಿದ್ದ. ಅಭಿಜ್ಞಾ ಅಂದ್ರೆ ನೆನಪಿನ ಗುರುತಿನ ವಸ್ತು ಅಂತ. ಆ ಅಭಿಜ್ಞಾಕ್ಕೆ ಪ್ರತಿ ಅಭಿಜ್ಞಾನವನ್ನು ನಾನು ಕೊಡ್ತಾ ಇದ್ದೇನೆ. ಮತ್ತೆ ಹಿಂದೆ ಹೇಳಿದ್ದು ಮತ್ತೆ ರಿಪೀಟು. ಮದುವೆ ನಿಲ್ವೋಗಳ್ ಎನ್ ಎರೆಯನ್, ನನ್ನ ಎರೆಯ ಅಂದ್ರೆ ಪ್ರಿಯ ಅಂತ, ನನ್ನ ಪ್ರೀತಿಯದ ಗಂಡ ಎನಗಿದ್ದ ಇದಂ ಆಂಜನೇಯ ಕಂದ ತಗೋ. ಅವನದನ್ನ ಕೈ ತಗೊಂಡು ತಲೆ ಮೇಲೆ ಇಟ್ಕೊಂಡು ಸಂತೋಷ ಪಡ್ತಾನೆ. ಮತ್ತೆ ಸುಖ ಸ್ಮರಣ ಸುಖಿ ತಕ್ಷಣ ಅವಳು ಹಿಂದಕ್ಕೆ ಹೋಗ್ಬಿಡ್ತಾರೆ. ಮದುವೆ ಮಂಟಪದಲ್ಲ ನಡೆದದ್ದು, ರಾಮ ನಂಗೆ ಕೊಟ್ಟದ್ದು, ಆ ಸಂತೋಷದ ಸಂಭ್ರಮದ ದಿನಗಳೆಲ್ಲ ಸ್ಮರಣೆ ಮಾಡ್ತಾ ಆ ಗಳಿಗೆಯನ್ನ ಮತ್ತೊಮ್ಮೆ ಮನಸ್ಸಿನಲ್ಲಿ ತಂದ್ಕೊಳ್ತಾ ಅನಗ ಕೇಳ್ವೆನ್ ಮುಂದಂ ನಿನಗೆ ಪ್ರತ್ಯಭಿಜ್ಞಾನಮಂ. ಈ ಅಭಿಜ್ಞಾನದ ಜೊತೆಗೆ ಇನ್ನೊಂದು ಸ್ಮೃತ್ಯ ವಿಜ್ಞಾನವನ್ನು ಹೇಳ್ತಾನೆ. ರಾಮ ಕೊಟ್ಟಿದ್ದಕ್ಕೆ ಪ್ರತ್ಯಭಿಜ್ಞಾನ, ಇದು ಆಭರಣಕ್ಕೆ ಪ್ರತಿಯಾಗಿ ಇನ್ನೊಂದು. ಅವರು ಸ್ಮೃತಿಯಿಂದ ಕೊಟ್ಟಂತಹ ನೆನಪಿನ ಮಾತಿಗೆ ನಾನು ಒಂದು ಸ್ಮೃತಿಯ ಅಭಿಜ್ಞಾನವನ್ನು ಕೊಡ್ತಾನೆ. ಆ ಗುರ್ತನ್ನು ಹೇಳ್ತಾನೆ. ಸರಿಯಾಗಿ ನೀನು ಜ್ಞಾಪಕ ಇಟ್ಕೋ. ಇದು ಚೂಡಾಮಣಿಗಿಂತ ಮಿಗಿಲಾದ ಸಾಕ್ಷಿ. ನನಗೂ ಅವನಿಗೂ ಮಾತ್ರ ಹೋಗ್ತಿರೋದು ಈ ಆಭರಣ. ಆದ್ರೆ ದುಡ್ಡು ಕಟ್ಕೊಂಡವ್ ನಮ್ಗಪ್ಪ, ಕೊಟ್ಟೋಳ ಅಮ್ಮ. ಎಷ್ಟೋ ಜನಕ್ಕೆ ಇದು ಗೊತ್ತು, ಯಾರಿಗೂ ಗೊತ್ತಿಲ್ಲದ ನಮ್ಮಿಬ್ಬರಿಗೂ ಮಾತ್ರ ಗೊತ್ತಿರೋ ಒಂದು ಸಾಕ್ಷಿಯನ್ನ ಹೇಳ್ತೀನಿ, ಅದು ಕೇಳು. ನಾವಿಬ್ರು ಒಂದ್ ದಿವ್ಸ ಬಿಸಿಲಿನಲ್ಲಿ ತಣ್ಣನೆ ನೀರಲ್ಲಿ ನೀರಾಟ ಆಡ್ತಾ ನುಣುಪಾದ ಮಳೆಯಲ್ಲಿ ಹಸಮಿಣಿಯ ಮಾಡಿ ಮಕ್ಕಳಂತೆ ಕೂತು ಸರಸದಲ್ಲಿ ಆಡ್ತಾ ಇರುವಾಗ 630 ಅಲ್ಲಿ ಒಂದು ಮರಕುಟ್ಕನ್ನು ಹಾಕಿ ಧ್ವನಿ ಮಾಡ್ತಾ ಇರುವಾಗ, ಅಲ್ಲೊಂದು ಕಲ್ಲಿನಲ್ಲಿ ಹೊಳೆಯ ಶಬ್ದ ಕೇಳ್ತಾ ಇರುವಾಗ, ಬೇಸಿಗೆಯ ಕಾಡಿನ ಬೇಸರಿನ ನಿದ್ದೆಯ ಪಗಲ್ ಕನಸಿನ ಕನವರಿಕೆಯಂತೆ ನನ್ನ ಬೆರಳಂ ಪಿಡಿದು ತಾನೇ ಮರಳಂತಿದ್ದಿ. ನಾನು ಹೊಸಗನ್ನಡದಲ್ಲಿ ಓದ್ತಾ ಇದ್ದೀನಿ ಈ ಸಾಲುಗಳನ್ನ, ಸರಳವಾದಂತಹ ಕಥಾಭಾಗ. ಆದ್ದರಿಂದ ನಿದ್ದೆಯ ಪಗಲ್ ಗಗನ ಕನವರಿಕೆಯ ಕನಸು ಕನವರಿಕೆಯಾಗಿರಲ್ ನನ್ನ ಬೆರಳಂತಿದ್ದಿ ತಾನೇ ಅವನು ನನ್ನ ಗಂಡ ನನ್ನ ಕೈ ಹಿಡಿದು ಮಾಡದಂತಿದ್ದಿ ಬರೆದನು ಒಂದು ಪ್ರಣಯ ಮಂತ್ರವನ್ನ. ಸೀತೆ ಆಗ್ಲಿ ರಾಮನಾಗ್ಲಿ ರಾಮಾಯಣದಲ್ಲಾಗ್ಲಿ ಮೂರ್ತಲ್ಲಾಗ್ಲಿ ಇದ್ರು ಅವರಿಬ್ರು 14 ವರ್ಷ ಏಕಾಂತದಲ್ಲಿ ಇದ್ದಾಗ ಏನೇನು ಗಂಡ ಹೆಂಡತಿ ಮಾಡ್ಕೊಳ್ಬಹುದಾದ ಶೃಂಗಾರಗಳನ್ನು ಮಾಡಿದ್ದಾರೆ ಅನ್ನೋದನ್ನ ಎಲ್ಲೂ ಹೇಳಲಿಲ್ಲ ರಾಮನ ಬದುಕಿನಲ್ಲಿ. ಅದಕ್ಕಾಗಿ ವಿಶೇಷವಾದ ಮಾತುಗಳು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದ್ರೆ ಅಂಡರ್ಸ್ಟುಡ್ ಅಂತ, ಎಲ್ರಿಗೂ ಗೊತ್ತಿರೋ ಅದನ್ನ ಹೇಳೋದೇನು ಅಂತ. ಆದ್ರೆ ಕುವೆಂಪುಗೆ ಚಪಲ 2019ನೇ ಶತಮಾನದ ನಾವು ಎಷ್ಟು ಚೇಂಜ್ ಆಗಿದ್ದೀವಿ ಅಂದ್ರೆ ಇಂಥದೆಲ್ಲ ನಮ್ಗೆ ಇಷ್ಟ.
ಅದಕ್ಕೆ ಈ ಒಂದು ಪ್ರಣಯ ಪ್ರಸಂಗವನ್ನ ಅವಳು ಹೇಳು, ಅವನಿಗೆ ಮಾತ್ರ ಗೊತ್ತಿರೋದು ಅಂತ. ಯಾಕೆ ಇಷ್ಟು ಮಾತು ಹಿನ್ನೆಲೆಯಾಗಿ ಹೇಳಿದೆ ಅಂದ್ರೆ, ಮೂಲ ರಾಮಾಯಣದಲ್ಲಿ ಕೃತಿ ಬೇರೆ ಇದೆ, ನಿಮಗೆ ಗೊತ್ತಿರೋದು ಅದೊಂದು ಕಾಕಾಸುರನ ಕತೆ. ನಿಮಗೆ ಗೊತ್ತಿರೋದಾದ್ರೂ ಆ ಕಥೆಯನ್ನು ಒಮ್ಮೆ ಜ್ಞಾಪಿಸ್ತಾನೆ. ಅವರಿಬ್ರು ಜೊತೆಯಲ್ಲಿರುವಾಗ ಒಮ್ಮೆ ಒಂದು ಕಾಗೆ ಬಂದು ಅವಳ ಎದೆಯನ್ನು ಕುಕ್ಕುತ್ತೆ, ರಕ್ತ ಸುರಿಯುತ್ತೆ. ತನ್ನ ತೊಡೆಯ ಮೇಲೆ ರಕ್ತ ಬಂದಾಗ ತೊಡೆ ಮೇಲೆ ಮಲಗಿದ ರಾಮನಿಗೆ ಆಬರಿ ಆಗುತ್ತೆ. ಕರ್ಣನ ತೊಡೆಯಲ್ಲಿ ಬಿದ್ದ ಪರಶುರಾಮರ ರಕ್ತ ಕಂಡು ಪರಶುರಾಮಿಗೆ ಎಚ್ಚೆತ್ತು ಹಿಡಿ ಶಾಪ ಅಂತ ಕರ್ಣನಿಗೆ ಶಾಪ ಕೊಟ್ರಲ್ಲ, ಕಲ್ತಿದ್ದನ್ ಮರಿ ಅಂತ. ಅದೇ ತರ ಇಲ್ಲೂ ಕೂಡ ಆ ರಕ್ತವನ್ನು ಕಂಡು ಹೆಂಗ್ ಬಂತು ಅಂತ ಹೇಳಿ ತನ್ನ ಪತ್ನಿಗೆ ಅಲ್ಪ ನೋವಾದರೂ ಸಹಿಸದೇ ಇರುವಂತಹ ಶ್ರೀರಾಮ ತಕ್ಷಣವೇ ಒಂದು ಹುಲ್ಕಡ್ಡಿಯನ್ನು ತಗೊಂಡು ಅದನ್ನ ಬ್ರಹ್ಮಾಸ್ತ್ರವನ್ನಾಗಿಸಿ ನಂತರ ಹೇಳಿ ಬಿಟ್ಟ. ಬ್ರಹ್ಮಾಸ್ತ್ರದ ಮುಂದೆ ಇನ್ಯಾವ ಎಷ್ಟು ಮಾತಾಡಿದ್ ಗಾಳಿಗೆ ಹೋಯ್ತೋ ಗೊತ್ತಿಲ್ಲ, ಅದರಿಂದ ಮುಂಚೆ ಮಾತಾಡ್ತೀನಿ. ನಾನು ಕಾಕಾಸರ ಹೇಳ್ತಾ ಇದ್ದೆ. ಇಲ್ಲಿ ಅವರು ಕಳಿಸಿದ ಸೀತೆ ಕಳಿಸಿದ ಮಾತಿನ ಅಭಿಜ್ಞಾನ ಹೇಳಿದ್ದು ನಿಮಗೆ ಕೇಳಿಸ್ದಲ್ಲ, ಮತ್ತೆ ಹೇಳ್ತಾನೆ. ಒಂದು ಯಾರಿಗೂ ಗೊತ್ತಿರದ ನಮ್ಮಿಬ್ಬರಿಗೆ ಗೊತ್ತಿರುವಂತಹ ಒಂದು ರಹಸ್ಯವನ್ನ ಹೇಳ್ತೇನೆ. ಆಂಜನೇಯ, ಇದನ್ನ ನೀನು ಮರೆದು ಹೇಳು, ರಾಮನಿಗೆ ಮಾತ್ರ ಗೊತ್ತು. ನಾ ಇಬ್ರು ಒಂದಿನ ಬಿಸಿಲಿನಲ್ಲಿ ಮಾಡದಂಡದಲ್ಲಿ ಕೂತ್ಕೊಂಡು ನೀರಾಟ ಆಡ್ತಾ ಅವನ ಮರಳಿನ ಮೇಲೆ ಏನೇನೋ ಪ್ರೇಮ ಪ್ರಣಯದ ಮಾತುಗಳನ್ನು ನನ್ನ ಬೆರಳಿನಿಂದ ಬರೆಸಿ ಅಂತ ನಕ್ಕು ನಾನು ನಾಚಿ ಕೆಂಪಾದಾಗ ನನ್ನನ್ನ ಹಿಡಿದು ಮುಟ್ಟಾಡಿದ್ದ. ಅದು ಬಾಲ್ಯದಲ್ಲಿ ನೆನಪು ನನಗೂ ಹಸಿಯಾಗಿದೆ. ಈ ತರಲೆ ನಾಂಚು ತಿರ್ತದನ್ನು ನೋಡಿ ತಾನನ್ನು ಕೇಳಿದ ಆಂಜನೇಯನನ್ನು ಮುಗುಳ್ನಕ್ಕ ಈ ಸುದ್ದಿಯನ್ನ ಮುಗಿಸು ಅಂತೇಳಿ ಮೂಲದಲ್ಲಿ ಕಾಕಾಸುರನ ಕಥೆ ಇದೆ. ಯಾಕೆ ಅದನ್ ಬಿಟ್ಟು ನನ್ನ ಹೇಳಿದ್ರು ಗೊತ್ತಿಲ್ಲ. ಬಹುಶಃ ಇದೊಂದು ತಮಾಷೆ ಕಾವ್ಯಕ್ಕೊಂದು ರಂಜನೆ ಇರ್ಲಿ ಅಂತ ಮಾಡಿದ್ರು ಏನೋ. ಆದ್ರೆ ಮಹಾಕವಿ ವಾಲ್ಮೀಕಿಯವರು ಈ ತರದ ಪ್ರಣಯ ಪ್ರಸಂಗವನ್ನ ಎಲ್ಲೂ ಇಡೀ ಕಾವ್ಯದಲ್ಲಿ ತಂದಿಲ್ಲ. ಅವರ ಇಲ್ಲ ಅಂತಲ್ಲ, 14 ವರ್ಷ ಏಕಾಂತದಲ್ಲಿ ಗಂಡ ಹೆಂಡಿರುವಾಗ ಎಷ್ಟೋ ತಮಾಷೆ ಮಾಡಿರ್ತಾರೆ. ಅದು ಅಂಡರ್ಸ್ಟುಡ್, ಅದು ಅವ್ನು ಬಿಚ್ಚಿ ಹೇಳ್ಬೇಕಾಗಿಲ್ಲ ಅನ್ನೋ ಕಾರಣಕ್ಕೆ ಮುಚ್ಚಿಟ್ಟಿದ್ದಾರೆ. ಆದ್ರೆ ಕವಿಗೆ ಹಾಕೋ ಬಿಚ್ಚಿಡ್ಬೇಕನ್ನಿಸ್ತು. ಆದ್ರೆ ಒಂದು ನನಗೆ ಕಿರಿಕಿರಿ ಆದದ್ದು, ಕಾಕಾಸುರನ ಕತೆ ನಮ್ಗೆಲ್ಲರಿಗೂ ಜನಜನಿತವಾಗಿರುವಂತಹ ಜಾನಪದ ಕತೆ. ಅದು ಕಾಗೆಗೆ ಒಂದು ಕಣ್ಣು ಹೋಯಿತು ರಾಮನ ಬಾಣದಿಂದ ಅಂತ. ಕಾಕ ರಾಮ ಸೀತೆಯರ ಜೊತೆಯಲ್ಲಿರುವಾಗ ಸೀತೆಯ ಎದೆಯನ್ನ ಕುಕ್ಕಿ ಗಾಯ ಮಾಡಿ ರಕ್ತ ಸೋರಿ ಕೋಪಗೊಂಡ ರಾಮ ಬ್ರಹ್ಮಾಸ್ತ್ರವನ್ನ ಬಿಡ್ತಾನೆ. ಅದು ಅಟ್ಟಿಸ್ಕೊಂಡು ಹೋಗಿ ಅವನನ್ನ ಕೊಲ್ಲುತ್ತೆ ಅನ್ನುವಾಗ ಕಾಕ ದೇಶ ವಿದೇಶ 3 ಲೋಕಗಳಿಗೂ ತಿರುಗಿ, ಸಾಧಾರಣ ಕಾಕ ಅಲ್ಲ ಅದು, ಸಾಕ್ಷಾತ್ ದೇವರಾಜನ ಮಗ, ಖುಷಿಗೆ ಬಂದಿದ್ದ ಭೂಲೋಕಕ್ಕೆ, ಖುಷಿಗೆ ಮಂಗಾಟ ಮಾಡಿದ್ದು ಕೂಡ. ಹಾಗೆ ಎಲ್ಲ ಕಡೆ ಹೋಗಿ ಕಡೆಗೆ ತಂದೆಯನ್ನು ಕೇಳಿದಾಗ ಅವನನ್ನು ಯಾರೂ ರಕ್ಷಕ್ಕಾಗ್ಲಿಲ್ಲ. ಅದು ಬ್ರಹ್ಮಾಸ್ತ್ರ, ಅದು ಬ್ರಹ್ಮದೇವರಿಗೆ ಹೋದಾಗ ಆತ ಹೇಳ್ತಾನೆ, ಬಿಟ್ಟವನೇ ವಾಪಸ್ ತಗೋಬೇಕೆ ಹೊರತು ಅದನ್ನು ಆಗುವುದಿಲ್ಲ ಅಂತೇಳಿ ಕಾಕ ಮತ್ತೆ ಓಡಿ ಬಂದು ರಾಮನ ಕಾಲುಗಳಿಗೆ ಬಿದ್ದು ಕೇಳ್ಕೊತಾನೆ, ಕ್ಷಮೆ ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ಬಿಟ್ಟಿದ್ದನ್ನು ವಾಪಸ್ ತಗೊಳಕ್ ನನಗೂ ಆಗಲ್ಲ, ಅದು ಗುರಿ ಮುಟ್ಲೇಬೇಕಾದ್ರಿಂದ ಹೇಳು, ನಿನ್ ಜೀವ ಬೇಡ ಅಂದ್ರು ಇನ್ನೇನಾದ್ರೂ ಒಂಚೂರು ಅಪಘಾತ ಮಾಡ್ಲೇಬೇಕದು ಅಂದಾಗ ಕಾಗೆ ಹೇಳುತ್ತೆ, ನನ್ ಒಂದ್ ಕಣ್ಣನ್ನು ತೆಗೆದು ಬಿಡು ಅಂತೇಳಿ. ಅವತ್ತಿಂದ ಕಾಕ ಒಕ್ಕಣ್ಣಾಯ್ತು ಅನ್ನೋದು ಘನಧನಿತ್ವಾದಂತಹ ಪ್ರಸಿದ್ಧವಾದಂತಹ ಕತೆ. ಅದ್ರ ಬದಲು ಇಲ್ಲಿ ಬೇರೆ ಒಂದು ಸುದ್ದಿಯನ್ನು ಕಳಿಸಿದ್ದಾರೆ. ರಾಮನಿಗೆ ನೆನಪಾಗುವಂತಹ ಅಪೂರ್ವವಾದಂತಹ ಪ್ರಣಯ ಪ್ರಸಂಗವನ್ನ ಉಂಗುರವು ಸುದ್ದಿಯು ತಿಳಿದಾಗ ರಾಮ ಅದೆಷ್ಟು ಸಂತೋಷ ಪಡ್ತಾನೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಕಿವಿ ಕೊಡ್ತಾನೆ. ಅವನಿಜ ರಮಣ ಹನುಮನ ಮಾತುಗಳಿಗೆ ಎನ್ನುವಾಗ ಓದ್ತಾನೆ. 700ನೇ ಸಾಲು. ಬೆಳಕು ಕಂಡಿಯಿಂದಿಣುಕಿದಳ್ ತಿರುಜಟೆ, ಓ ಸರಸಿ ತರಗೆಲೆಗಳನ್ ಕಂಡು ಕೂಗಿದಳ್, ಅಯ್ಯಯ್ಯೋ ಪೇಳ್ವೆನೇನೆಂ ದೇವಿ, ಸದೆದಲ್ಬಿ ತಿರುಬಿ ತರು ಚಂಡಿಕೆಗಳನ್ ಮರ ಅದು ಚಂಡಿಕೆ
ಇಲ್ಲಿ ಕೂಡ್ಲಿಲ್ಲ. ಅದೇ ಮರದ ಮೇಲಿರುವ ಎಲ್ಲ ಎಲೆ ಸಮಸ್ತವೂ ಕೂಡ ಬಿರುಗಾಳಿ ಬಂದು ಎಲ್ಲ ಹಾಳಾಗಿ ಹೋಗ್ತಾ ಇದೆ ಅಂತ ಆ, ಬ- ಆತಂಕದಿಂದ ಗೆಳತಿ ತ್ರಿಜಟೆ ರಾಕ್ಷಸಿ ಸೀತೆಗೆ ಹೇಳ್ತಾ ಇದ್ದಾಳೆ. ಅವಳಿಗೆ ಜೀವ ಹೋಗೋಳ್ ಗಾಬರಿ. ಆದ್ರೆ ಯಾಕೆ ಅನ್ನೋದು ಸೀತೆಗೆ ಗೊತ್ತು. ಪುನಃ ವಾಪಸ್ ಹೋಗೋದಕ್ಕೆ ರಾವಣ ಹಾರಿದಾಗ ಅವನ ಹಾರುವಿಕೆಯ ಚಲನೆಯ ದೇಹದ ಸ್ಪರ್ಶದ ಆಘಾತಕ್ಕೊಳಗಾದ ಗಾಳಿ ಬಿರುಗಾಳಿಯಾಗಿ ಸುಂಟ್ರ ಗಾಳಿಯಾಗಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅನ್ನೋದು ಸೀತೆಗೆ ಗೊತ್ತು, ತ್ರಿಜಟೆಗೆ ಗೊತ್ತಿಲ್ಲ. ಬೋರ್ಗರದು ಬೀಸುತ್ತಿದೆ ಚಂಡ ಪ್ರಪಂಚನ ರೋಷ ಜಂಜಾವಾತ ಕೆದ್ದು ಕವಿದಿದೆ ಧೂಳು ತುಬಿ ಎರಡನ್ನೂ ಕಲಸಿ ಸುಟ್ಟುರೆಯ ತಿರುಗಾಳಿಯ ತಿರುವಿಂಗೆ ಬಿರುಸಿಗೆ ತರಗೆಲೆಗಳಂತೆ ಓಲ್ಲರಿಲ್ಲರಿಲ್ಲೆಂದು ಮುರಿದು ಬಿದ್ದುದು ಮರಗಳು. ಆ ಪದಗಳ ಅಲಿಟೇಷ ನೀವು ಗಮನಿಸ್ಬೇಕು. ಮುರಿದು ಮರದಿಂದುರುಳು ಅನಿತರೊಳೆ ನಭಕ್ಕೇರುತ್ತಿವೆ ಪೆರ್ಕೋಡುಗಳು. ಗಾಳಿಗೆ ಹಾರಿಸ್ಕೊಂಡು, ಕೋಡು ಅಂದ್ರೆ ಆ, ಬೆಟ್ಟದ ತುದಿ ಭಾಗ ಆಗುತ್ತಂತೆ ಆಕಾಶಕ್ಕೆ. ಪೆರ್ಕೋಡುಗಳು ಹಾಗೆ ಸಳವ ನರಗಿದ ಕಗದ ತಿಪ್ಪುಳ್ಗರಿಯಂತೆ ಮಿಗಗಳ ತುಪ್ಪಳದಂತೆ ಹಾರಿತು. ಹೆದರಿಕೆ ಆಗ್ತಾ ಇದೆ. ಹೇಗ್ ಬನ್ನಿ ಏನೋ ಅಂತ ಅವಳಿರುವಾಗ ನಗ್ತಾಳೆ. ಬರದಿಲ್ಲಿಗ ವಾಯುದೇವನ ರೌದ್ರಂ. ವಾಯುದೇವನ ರೌದ್ರಂ ಇಲ್ಲಿಗೆ ಬರದು. ಯಾಕೆಂದ್ರೆ ಅದು ವಾಯುದೇವನ ರೌದ್ರ ಅಲ್ಲ, ಅದು ವಾಯುಪುತ್ರ ಅಂತ ಗೊತ್ತಿರೋದ್ರಿಂದ ಹೆದರ್ಬೇಡ, ಎಷ್ಟು ಹಸುವಾಗಿದೆ ಊಟ ಕೊಡು ಅಂತಾಳೆ. ತ್ರಿಜಟೆ ಊಟ ಕೊಡ್ತಾಳೆ. ತ್ರಿಜಟೆ ಒತ್ತಾಯಕ್ಕೆ ಒಂದೋ ಎರಡೋ 100 ಗ್ರಾಮ್ ಹಣ್ಣು ತಿಂತೋಳು. ಇವತ್ತು ಕುಟ್ಟಿದ್ದೆಲ್ಲ ತಿಂತಾಳೆ. ಎಷ್ಟು ಸಂತೋಷ ಆಗಿದೆ ಅಂದ್ರೆ ತ್ರಿಜಟೆಗೆ ಗಾಬರಿ ಆಗುವಷ್ಟು ರಕ್ಷಣೆ ಮಾಡ್ತಾಳೆ. ಅಂಜದಿರು ತಾರಕ್ಕ ಒಳಗೆ ಬಲ್ಬಸಿದೆ ಪಣ್ಗಳಂತ ತ್ರಿಜಟೆ ತಾನಣಿ ಮಾಡಿದ ಫಲಂಗಳಂತಂದು ಇತ್ತಳು. ಆಕೆಯಂ ನೋಡುತ್ತಾ ತಿನ್ನೋದನ್ನ ನೋಡಿ ಖುಷಿ. ಧರಣಿ ವಂಶದ ಕರುಣಿ ಹಿಂದೆಂದೂ ಹೀಗೆ ತಿಂದಳಿಲ್ಲ ಎಂದು ನನಿಯುತ್ತಿರೆ. ತ್ರಿಜಟೆ ಕಣ್ಣಣಿಯೇ ನೋಡಿದಳಂ ತಿನ್ನುವುದಂ ರಕ್ತಂ ನಿವೇದಿತಮಂ ಉಣ್ಬ ಭಗವಂತನ್ ನೋಳ್ಪಂತೆ ಹೋಲಂತಾರೆ. ರಕ್ತ ಕೊಟ್ಟಿದ್ದನ್ ಭಗವಂತ ತಿನ್ನೋದನ್ನ ನಾವೆಲ್ಲಿ ಬಿಡ್ತೀವಿ. ಕಲ್ಪನೆಯಿಂದ ಕವಿ ಬರೆಯುವ ಮಾತು. ಹೀಗೆ ಗಾಳಿ ಬಿರುಗಾಳಿ ನಿಂತಾಗಾಗಿ ಆದಂತಹ ಅಲ್ಲೋಲ ಕಲ್ಲೋಲಗಳ ಪೂರ್ಣ ಚಿತ್ರವನ್ನ ಕೊಡ್ತಾನೆ. ಸುಟ್ಟುರೆ ಧೂಳಿಯಂ 6ನೇ ಸಾಲು. ಸ್ತೂಪದ ಓಲ್ ಬಾನ್ಗೆ ದೊಡ್ಡದಾದ ಎತ್ತರ ಕಂಬದ ಹಾಗೆ ಹಾರಿತು ಬಿರುಗಾಳಿಯ ಸುಂಟ್ರ ಗಾಳಿಯ ಎಲೆಗಳನ್ನು ಸುತ್ತಿಕೊಂಡಂತಹ ಸುತ್ತಿ ಮೇಲೆ ಕೇಳುವಂತಹ ಕಾಡು ಕಿಚ್ಚಿಗೆ ಕಿಡಿಯ ಮುನ್ನುಡಿಯ ನಿಕ್ಕಂತೆ. ಕಾಡು ಕಿಚ್ಚಾಗೋದಕ್ಕೆ ಒಂದು ಕಿಡಿ ಬೇಕಲ್ಲ. ಇಲ್ಲಿ ಮರಗಳನ್ನ ಹಾರುವಾಗ ಜೋರಾಗಿ ಗಾಳಿ ಬೀಸಿ ರಂಬೆಗಳಿಗೆ ಪರಸ್ಪರ ತಿಕ್ಕಾಟದಿಂದ ಉಂಟಾಗುವಂತಹ ಸಿಡಿಯಬಹುದಾದ ಒಂದು ಕಿಡಿಯಿಂದ ದೊಡ್ಡುರಿಯಾಗಿ ಸುಟ್ಟುರಿಯಾಗಿ ಕಾಡು ಕಿಚ್ಚಾಗಿ ಬಿದಿರಿನ ಮಳೆಯ ನಡುವಕ್ಕೂ ಗೀಂಕರಿಸಿ ಕಾಡು ಕಿಚ್ಚಿಗೆ ಕಿಡಿಯ ಮುನ್ನುಡಿಯ ನಿಕ್ಕುತ್ತ ದೈತ್ಯ ಬಟರದ ದಿಗಿಲ್ಲನೆ ರೋಷ ಘೋಷದಿ ನುಗ್ಗಿ ಬಂದ ಅಕಾಲಕ್ಕೆ ಆಕಸ್ಮಿಕವಾದ ಅದ್ಭುತ ಪ್ರಕಂಪನವನ್ನ ಕಂಡು ಎಲ್ಲರೂ ಹೆದರಿದರು. ಪ್ರಕಂಪನ ಆಟೋಪಕ್ಕೆ ಕಂಪಿಸಿತು ಅಖಿಲ ಲಂಕೆ. ಆ ಲಂಕೆಯನ್ನ ಭಸ್ಮ ಮಾಡಿದ ಅಂತ ಮೂಲದಲ್ಲಿದೆ. ಆ ಇಡೀ ಪ್ರಕರಣವನ್ನ ಮಹಾಕವಿ ಯಾಕೆ ಪಟ್ಟಿದಾರೋ ನನಗೆ ಅರ್ಥ ಆಗುದಿಲ್ಲ. ಆಂಜನೇಯ ಲಂಕೆಯನ್ನ ಸುತ್ತಿದ್ದಕ್ಕೆ, ಲಂಕಾ ದಹನಕ್ಕೆ ಒಂದು ಬೇರೆ ಉದ್ದೇಶ ಇದೆ. ಅವನು ಬೆಂಕಿ ಹತ್ತ ಅದಕ್ಕೆ ಕಪಿ ಮಂಗಾಟ ಮಾಡಿತು ಅನ್ನೋದು ಮೇಲ್ನೋಟಕ್ಕೆ ಕಾಣುವಂತಹ ಸಂಗತಿ. ಆದರೆ ಇದು ಕಪಿ ಸಾಧಾರಣ ಅಲ್ಲ, ಅಸಾಧಾರಣ ಪ್ರಜ್ಞನು ವೇದಾವಿದನು ವಿಚಾರವಂತನೂ ಆಗಿರುವಂತಹ ಆಂಜನೇಯ ಹುಡುಗಾಟವನ್ನ ಅದಕ್ಕಾಗಿ ಇಡೀ ಲಂಕೆಯನ್ನು ಸುಡುವಂತಹ ತಪ್ಪಲ್ಲ ಮಾಡೋದಿಲ್ಲ. ಆದರೆ ಅದಕ್ಕೊಂದು ಹಿನ್ನೆಲೆ ಮುಖ್ಯವಾದ ಕಾರಣ ಇದೆ.
ವಾಲ್ಮೀಕಿಗಳ ಮನಸ್ಸಲ್ಲಿ ಏನಿತ್ತು ಅಂತ ನಾನು ಹೇಳ್ತೇನೆ. ಅದು ಹೋದ ಕೆಲಸವನ್ನು ಅಷ್ಟೇ ಮಾಡ್ಕೊಂಡು ಬಂದ್ರೆ ಸಾಮಾನ್ಯ ದೂತ. ಆದರೆ ವಿಶೇಷವಾದಂತಹ ಸೇಡಿಗಳು ಅವು ವಿಷಯವನ್ನ ಇನ್ನೂ ಇನ್ನೂ ಸಂಗ್ರಹಿಸಿ ತನ್ಮೂಲಕ ಯಜಮಾನಿಗೆ ಉಪಕಾರ ಮಾಡೋದನ್ನ ಯೋಚಿಸ್ತಾರೆ. ಹೇಗೂ ನಾವು ಬರ್ತೀವಿ, ಯುದ್ಧ ಮಾಡ್ತೀವಿ ಅನ್ನುವಾಗ ಇಡೀ ಲಂಕೆಯ ಸೈನ್ಯ ಸಾಮರ್ಥ್ಯ ಎಷ್ಟು ಅನ್ನೋದನ್ನ ಅವನು ನೋಡ್ಬೇಕಾಗಿದೆ. ಅವನ ಸೈನ್ಯದ ಅಳತೆ ಎಷ್ಟು, ಸೈನ್ಯದಲ್ಲಿ ಒಬ್ಬೊಬ್ಬ ಸೈನಿಕನು, ಒಬ್ಬೊಬ್ಬ ಸೇನಾ ನಾಯಕನು, ಅವನ ಸಾಮರ್ಥ್ಯ ಎಷ್ಟು, ಅವರ ಸಾಧನೆಗಳನ್ನ, ಅಂಗ ಸಾಧನೆಗಳನ್ನ ಕುಂಭಕರ್ಣನ ಮನೆಯಲ್ಲಿ ನೋಡಿದ್ದೀವಿ. ಹೊಡೆದು ಆನೆಗಳನ್ನು ಕೊಂದದ್ದು. ಆ ತರಹ ಯಾವ ರೀತಿ ಯುದ್ಧ ತಯಾರಿಗಳನ್ನ ಮಾಡ್ಕೊಳ್ತಾರೆ ಅನ್ನೋದು ಅವನಿಗೆ ಬೇಕು. ಎಲ್ಲ ತಯಾರು ಮಾಡಿಕೊಂಡ ಒಟ್ಟು ಸೈನ್ಯದ ಸಂಖ್ಯೆ ಎಷ್ಟು ಅನ್ನೋದು ಬೇಕು. ಇಂಡಿಯಾ ಪಾಕಿಸ್ತಾನ ಯುದ್ಧ ಮಾಡುವಾಗ ಕೂಡ ಈ ತರಹ ಅವರ ರಹಸ್ಯವನ್ನ ಬೇಯಿಸೋದಕ್ಕೆ ಎಷ್ಟೋ ಸರ್ಕಾರಗಳು ಪ್ರಯತ್ನ ಮಾಡ್ತವೆ. ಅಂತಹ ಪ್ರಯತ್ನವನ್ನ ಯಜಮಾನ ಹೇಳ್ದಲೇನೆ ಆಂಜನೇಯ ತಾನೇ ಈ ಲಂಕೆಯನ್ನ ಶೋಧಿಸಿ ಮೂಲಗಳನ್ನ ಕೊಂಡು ಸುಡುವ ನೆಪದಲ್ಲಿ ಇಡೀ ಲಂಕೆಯ ಸಾಮರ್ಥ್ಯ ಎಷ್ಟು, ಸೈನ್ಯ ಸಂಖ್ಯೆ ಎಷ್ಟು, ಅವನ ಗೆಲುವು ಸೋಲಿನ ಸಾಧ್ಯತೆ ಎಷ್ಟು ಅನ್ನೋದನ್ನ ಯಜಮಾನಿಗೆ ಹೇಳೋದಕ್ಕಾಗಿ ಲಂಕಾದಾನ ಮಾಡಿದ್ದಾನೆ. ಇಷ್ಟು ಅಪೂರ್ವವಾದ ಸಂಗತಿಯನ್ನ ಬಿಟ್ರು ಅಂತಂದಾಗ ಸ್ವಲ್ಪ ನನಗೆ ಮುಜುಗರ ಆಗಿದ್ದುಂಟು. ಅದು ಕವಿ ಸ್ವಾತಂತ್ರ್ಯ, ನಾನು ಯಾಕೆ ಪ್ರಶ್ನೆ ಮಾಡಲಿ. ಹೀಗೆ ಅದನ್ನ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಇಲ್ಲೂ ಬೆಂಕಿ ಇದೆ, ಊರೊಳಗೆಲ್ಲ ಇಡೀ ಕಾಡನ್ನು ಸುಡ್ತದೆ. ಆ ಸುಟ್ಟುರೆಯನ್ನ ಅದ್ಭುತವಾಗಿ ಬಣ್ಣಿಸ್ತಾರೆ. ಪ್ರತಿಮಾಯಂ ಸಂಧಿಸಲ್ ತಿರುಗಾಳಿಯಾಗಿ ಬಂದವನ್, ತಿರುಗಾಳಿಯಾಗಿ ತಿರುಗಿ ತತ್ತರಿಸಿದನ್. ವಾಯು ಮಂಥನದೋಳ್ ಅಗ್ನಿ ಜ್ವಾಲ ಜಟಾಧಾರಿ ತಾಂಡವನ ಶಿವದ ತರದಿ. ಕೊಡ್ಬೇಕು ಅಂದ್ರೆ ಅವಳಿಗೆ ಶಿವ ತಾಂಡವ ನೃತ್ಯ ಮಾಡುವಾಗ ಪ್ರಳಯ ಕಾಲದಲ್ಲಿ ಮತ್ತೆ ಮಾಡುವಂತಹ ನೃತ್ಯ ಕಡೆಗೊಮ್ಮೆ ಅವನು ಅಗ್ನಿ ಪ್ರಳಯವನ್ನು ಮಾಡ್ತಾನೆ, ಜಲ ಪ್ರಳಯವನ್ನು ಮಾಡ್ತಾನೆ, ಅಂಧಕಾರ ಪ್ರಳಯವನ್ನು ಮಾಡ್ತಾನೆ. 3 ರೀತಿಯ ಪ್ರಳಯವನ್ನು ಮಾಡಿ ಈ ಜಗತ್ತನ್ನು ನಾಶ ಮಾಡಿ ಮತ್ತೊಮ್ಮೆ ಇಡೀ ಸಮುದ್ರದ ಆಲ್ಗಳ ಮೇಲೆ ಪರಮಾತ್ಮನಾದ ವಿಷ್ಣು ಬಂದು ಇಲ್ಲಿ ಬಂದು ಮತ್ತೆ ಪುನಃಸೃಷ್ಟಿ ಆಗುತ್ತೆ ಎನ್ನುವುದು ಪುರಾಣಗಳ ಕತೆ. ಆ ಹಿನ್ನೆಲೆಯಲ್ಲಿ ಆ ತಾಂಡವ ಶಿವನ ಹಣೆಯಿಂದ ಹೊಮ್ಮಿದ ದಿವ್ಯ ಅಗ್ನಿ ಜಗತ್ತನ್ನು ಸುಟ್ಟುರಿಯುವ ಭಯಂಕರತೆಯ ಪುರಾಣದ ಕಲ್ಪನೆಯನ್ನ ನಮ್ಮ ಕಣ್ಣೆದುರು ಬಿಚ್ಚಿ ಈ ಬೆಂಕಿ ಹಾಕಿತ್ತು. ವಾಯುಮಂಥನದೊಳ್ ಅಗ್ನಿಗಳು, ಅದಕ್ಕೆ ಅಗ್ನಿಗೆ ಪೂರ ಹೇಳ್ತಾನೆ ಮನಸ್ಸಿ. ಅಗ್ನಿಗಳು ಜ್ವಾಲಾ ಜಟಾಧಾರಿ ತಾಂಡವ ಶಿವನ ತರದಿ ವಿಲಯ ನರ್ತನದೊಳ್ ಆರ್ಭಟಿಸಿದವು. ವಿಲಯ ಪ್ರಳಯ ಕಾಲ ಬಳಿ ಇರ್ತ ಮನೆ ಆ ಮರங்கள் ಊದಿ ರೌದ್ರಮಂ ಕಂಡು ಧೃತಿಗೆಡುತ್ತಿದ್ದ ತನ್ನ ವರ್ಗ ಕಭಯಮಂ ಪೂಂಡು ಪುರ ರಕ್ಷಕ ಶಿರೋಮಣಿ. ಪ್ರಹಸ್ತನ ಮಗ ನಾನಿದ್ದೀನಿ, ಹೆಸರುಬೇಡಿ ನಡ್ಕೋಬೇಡಿ ಅಂತೇಳಿ ಧೈರ್ಯ ಕೊಡ್ತಿದ್ದಾನೆ. ಪಾಪ ಸಾಯಕ್ ಬಂದೇನ ಕಾಣುತ್ತೆ. ಕೋಪದಲ್ಲಿ ಉಗ್ರನಾಗಿ ಹೇರ್ತಾ ಇರುವ, ಏನು ಕೋಪ ಹೇರ್ತಾ ಇರುವ ಏನಕ್ಕೆ ಸಿಕ್ಕಿದ್ರೆ ಜಂಬ ಮೇಲೆ ಸಿಕ್ತನ, ಆರಾಮ್ ಸಿಕ್ಕಿದ್ರೆ ಬಿಡೋದಿಲ್ಲ, ಸಾಯ್ತಾರೆ. ರಕ್ಷಕ ಶಿರೋಮಣಿ ಪ್ರಹಸ್ತನ ಸುತಂ ದೈತ್ಯ ಮಾಯಾ ಸಮರ್ಥಂ. ದೈತ್ಯ ರಾಕ್ಷಸ ಮತ್ತು ದೈತ್ಯ ಅಂದ್ರೆ ಅತಿ ಭಯಂಕರನಾದ ಮಾಯಾ ಯುದ್ಧ ಸಮರ್ಥಂ. ಅರ್ಜುನ ಬರುತ್ತೆ. ಜಂಬುಮಾಲಿ ತಾನ್ ವಿಸರ್ಜಿಸುತ್ತ ತನ್ನ ರೂಪಮಂ ಕೈಬಿಟ್ಟು ತಗೊಳ್ದು ಪೊಕ್ಕನೈ ಜಂಜಾನಿಲ ಜನ್ಮಕ್ಕೆ. ಗಾಳಿಯಿಂದ ಆಗ್ತಾರ ಅನಾಹುತವನ್ನ ಗಾಳಿಯಿಂದಲೇ ನೀಗಿಸ್ತೀನಿ ಅಂತ ಹೇಳಿ ತಾನು ಒಂದು ಬಿರುಗಾಳಿಯ ವೇಷವನ್ನ ಪಡೆದು ತನ್ನ ದೇಹ ರೂಪವನ್ನ ಕಳೆದು ಜಂಪ್ ಮಾಡ್ತಾನೆ. ನರರೂಪಮಂ ಜಗುಳಿದು ಜಾರಿಸಿ ವಿಸರ್ಜಿಸುತ್ತೆ ಕನೈ ಜಂಜಾನಿಲ ಜನ್ಮಕ್ಕೆ. ಹೇಳುವುದೇ ಮುನ್ನಡೆದುದಂ. ಕತೆ ಹೇಳ್ಬೇಕಾ? ಹೇಳಂದ್ರೆ ಹೇಳ್ತಾನೆ. ನೆರೆದ ಸುಬಟತತಿ ಬೆರಗಾಗಿ ನೋಡುತ್ತಿರಲು ಸಿಡಿಲ್ 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 ಎಂದು ತುಡುಕಿದೋ ಎಂಬಂತೆ. ಎರಡು ಭಯಂಕರವಾದ ಶಕ್ತಿಗಳು ಪರಸ್ಪರ ಹೊಡೆಯುತ್ತಿರುವಾಗ ಸಿಡಿಲಿಗೆ ಸಿಡಿಲ್ ತೆಗೆದಂತೆ ಸಂಘಟಿತ ಅಂತರಿಕ್ಷದೋಳು ಪ್ರಚಂಡಾಭೀಳ ಜಂಘಾದ್ವಯಂ. ಆ ಬೀಳ ಭಯಂಕರ. ಕೆಮ್ಮಿಂಚು ಕುಣಿದವು
ಎಸ್ಟೇಟ್ ಮೇಲೆ ಮಿಂಚು ಬರಬೇಕು, ಮಿಂಚುಕು ಮಿಂಚುಕು ಡಿಕ್ಕಿ ಕಲ್ಪನೆ ನೋಡಿ. ಶೆಡಿಲನೆ ತುಡಿಕೆ ಪಿಡಿಸುತ್ತೇನೆ ಸಂಘಟಿಸಿದುವು ಅಂತರಿಕ್ಷದವಳು ಚಂಡಾಬೀಳ ಜಂಜಾದ್ವಯಂ ಕೆಮ್ಮಿಂಚು ಕುಣಿದವು ತಟ್ಟಿತ್ಪಣಿಯ ನಾಲಿಗೆಗಳು ನೆಕ್ಕಿದವು. ತಟ್ಟಿತ್ತೆಂಬ ಪಣಿ ಇದೊಂದು ರೂಪಕ. ಅಂದ್ರೆ ಒಂದನ್ನ ಇನ್ನೊಂದಾಗಿ ಕಲ್ಪನೆ ಮಾಡೋದು. ಕಾವ್ಯ ತುಂಬ ರೂಪಕ ತುಂಬ ಇದೆ. ಕುಮಾರ್ ವ್ಯಾಸನಲ್ಲಿ ಇನ್ನೊಂದು 10% ಜಾಸ್ತಿ ಇದೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅವನು. ಆದರೆ ಈ ಕವಿ ಜೇಟ್ ಕವಿಯ ಮಾತನ್ನ ಅಕ್ಷರಶಃ ಪಾಲಿಸಿದ್ದಾನೆ. ಅವನು ಹೇಳ್ತಾನೆ, poets ಆಲ್ವೇಸ್ ಸ್ಪೀಕ್ ಥ್ರೂ ಇಮೇಜಸ್ ಅಂತೇಳಿ. ಇಮೇಜಸ್ ಅಂದ್ರೆ ಕಾಲ್ಪನಿಕವಾದಂತಹ ಒಂದು ಸುಂದರ ಪ್ರತಿಮೆಯನ್ನು ಹುಡ್ಡುವಂತಹದ್ದು. ಆ ಪ್ರತಿಮೆ ರೂಪಕ ಸಂಪನ್ನತೆಯಿಂದ ಬರುವಂತಹದ್ದು. ಆದ್ದರಿಂದ ಈ ಮಾತುಗಳು ತುಂಬಾ ಕಾವ್ಯದ ಶಕ್ತಿಯನ್ನ, ಮಹತ್ವವನ್ನು ಹೆಚ್ಚಿಸ್ತವೆ. ತಟಿತ್ ಪಣಿ ಅಂದ್ರೆ ಹಾವು, ಮಿಂಚೆಂಬ ಹಾವು. ಆ ತಟಿ ಅಂತ ಮಿಂಚು ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ತಾ ಇದ್ರಿಂದ ಪುಳಕ್ ಅಂತ ಆಗಿದ್ದಾಗೆ ನಾಲ್ಗೆಯನ್ನು ಹೊರಸುತ್ತಲ್ಲ ಹಾವು. ಹಾಗೆ ಮಿಂಚು ಹೊಳೆದು ಕಣ್ಕುಕ್ಕಿ ದೆಸೆಯ ಬೆಳಗಿ ಗಗನ ಮಂಡಲ ಒಡೆದು ಬಿತ್ತೋನ್ನು ಹಾಗೆ ಸದ್ದಿರಿದು ಆಲಿಸಿದ ಕಿವಿಗೆ ಕಿವುಡನ್ನ ತಂದು ಚಂಡೆ ಬಾರಿಸಿದ ಹಾಗೆ ಶಬ್ದ ಬಂದು ತಾನೋಳಲೆದವು ಕಣ್ಗೆ ಬಹುವಿಧ ವಿಧ 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 ಚೀತ್ಕಾರಗಳು. ಪರಿಣಾಮ ಏನು ಅಂದ್ರೆ ಕೊಂಡೊತ್ತರು ಚೆನ್ನಾಗಿ ಹೇಳ್ತಾನೆ. ವಿಧ ವಿಧ ಚೀತ್ಕಾರಗಳು ಕೆಡೆದುದು ಕೊಂಟೆ ಬಾಗಿಲೆಡೆ ಗತ ಜೀವ ಜಂಬುಮಾಲಿ. ಅವನ ಕಳೆ ಬರ ಸುದ್ದಿ ಹೋಯ್ತು ರಾವಣನಿಗೆ. ಅಯ್ಯಯ್ಯೋ, ಇನ್ನೊಂದು ಜನ ಕಳಿಸ್ತಾನೆ. ಯುದ್ಧ ಮಾಡುವುದು ಆಂಜನೇಯನ ಉದ್ದೇಶ ಆಗಿರ್ಲಿಲ್ಲ. ಆದರೆ ಅಕಸ್ಮಾತ್ತಾಗಿ ತಾನಾಗಿ ಬಂದು ಜೀವ ಕೊಟ್ಟ ನಾಯಕ ಜಂಬುಮಾಲಿ ಅವನು ಸತ್ತಿದ್ದಕ್ಕೆ ಅತಿಯಾಗಿ ಆಂಜನೇಯನನ್ನು ಕೊಂದು ನೀರಿಗೆ ಹಾಕ್ಬಿಡಿ ಅಂತೇಳಿ 5 ಜನನ ಕಳಿಸ್ತಾನೆ ರಾವಣ. ಆದ್ರೆ ಈ ಯುದ್ಧ ಅನ್ನೋದು, ರಾಕ್ಷಸರ ಶೌರ್ಯ ಅನ್ನೋದು, ಆಂಜನೇಯ ಸ್ವಾಮಿಗೆ ಗೆರಿಬರಳ ಲೆಕ್ಕ ಅನ್ನೋದು ರಾವಣನಿಗೆ ಏನ್ ಗೊತ್ತು ಪಾಪ. ಕಳ್ಸು ಇಲ್ಲಿ ಬಂದು ಜೀವ ಬಿಡ್ತಾರೆ. ನಗರ ರಕ್ಷಕ ಮುಖ್ಯನಂ ವಾತ ಭೀತಂ ಭೂತಮದು ಕೊಂಟೆ ಬಾಗಿಲ ದಂಟಿದ ವಾರ್ತೆಯನ್ ಕೇಳಿ ದುರ್ಧರ 2 ವಿರೂಪಕ್ಷ 3 ಭಾಸಕರ್ಣ 4 ಪ್ರಗಸ 5 ಯೂಪಾಕ್ಷರ ಒಬ್ಬೊಬ್ಬರು ಈಗ ಹೋದ ಜೀವ ಬಿಟ್ಟ ಆ ಜಂಬುಮಾಲಿಗಿಂತ 100 ಮಡಿ ಶೂರರಾದವರು ವೈರ ಬಹಳ ಬಂದಿರೋದ್ರಿಂದ ಅವನಿಗೆ ಪ್ರತಿಯಾಗಿ ಏನಾದ್ರು ಮಾಡ್ಲೇಬೇಕಂದಾಗ ಅಸಮಾನ್ಯ ಸೀಮ ಸಾಹಸಿಗಳನ್ನೇ ಕಳಿಸ್ಬೇಕಾಗಿರೋದ್ರಿಂದ 5 ಜನನ್ನ ಸ್ಪೆಷಲ್ ಆಗಿ ಹಾಕಿ ಹೋಗಿ ಅಂತ ಕಳಿಸಿದ್ದಾನೆ. 5 ಬ್ರಹ್ಮಾಸ್ತ್ರಗಳಂತೆ ಬಂದ್ರು. ಅವು ಬಂದವರು ಬ್ರಹ್ಮಾಸ್ತ್ರವಾಗಲಿಲ್ಲ ಅನ್ನೋದನ್ನ ನೀವು ನೋಡ್ತೀರಿ. ಕೂಟ ಕಲಿಗಳಂ ಕರೆದು ಬೆಸಸಿದ ನಿಂತು ಲಂಕೇಶ್ವರಂ ಹೋಗಿ ಕೊಲ್ಲಿ ನೀರಿಗೆ ಹಾಕಿ. ಎಷ್ಟಲ್ವ ಅಲ್ವಾ ಹೇಳಕ್ಕೆ. ನಡೆಯಿರಿ ಬೇಗದಿಂದ ಅಸುರ ವಿದ್ಯಾ ಸಿದ್ಧರ್ವು ನೀವೆಂಬುದನ್ನ ಪ್ರೇತ ಕಿರಾತನಿಗೆ ತೋರಿಸಿಕೊಡಿ. ಕಿರಾತ ಅಂದ್ರೆ ಅಲ್ಲಿರೋದು ಕಿತವ ಅಂತ. ಕಿತವ ಅಂದ್ರೆ ಮೋಸಗಾರ, ಬರೀ ಮೋಸಗಾರ ಅಲ್ಲ, ಭಯಂಕರ ಮೋಸಗಾರ. ಅದರಿಂದ ವೇಷ ಹಾಕೊಂಡು ಗಾಳಿಯಾಗಿ ಕಾಟ ಕೊಡ್ತಾರ ಆಂಜನೇಯನನ್ನ ನೀವು ನಿಮ್ಮ ವಿದ್ಯಾ ಸಾಮರ್ಥ್ಯವನ್ನು ತೋರಿಸಿ ಪ್ರೀತಿಯ ಬೂದಿ ಲಂಕೆಯ ಎದೆಯಿಂದ ತೋರಬಹುದು. ಲಂಕೆಯ ಎದೆಯಿಂದ ಭೀತಿಯ ಬೂದಿಯನ್ನ ತೋರಬಹುದು ಬಿಡುವಂತೆ ಗಾಳಿಯಾಗಿ ಬೂದಿ ಅವಿಚಾರ ಸಂಭೂತಮಂ ವಾಯುಭೂತಮಂ ಸುಳಿಯಿರಿ. ಅವಿಚಾರ ಈ ತರ ಮಂತ್ರ ತಂತ್ರಗಳ ಪ್ರಯೋಗ ಮಾಡುವ ಕೆಲಸ. ಅದನ್ನ ತೋರಿ ಅವನನ್ನ ಕೊಲ್ಲಿ. ವಿದ್ಯಾ ಕಾಳಕೂಟವೋ ಸಮುದ್ರ ನೋಳ್ ಸೆರೆಗೆ ನೂಂಕಿಂ. ಅತಲಕ್ಕೆ 7 ಲೋಕಗಳು ಕೆಳಗೆ ಇದೆ ಅಂತ ಹೇಳ್ತಾರೆ. ಅತಲ ವಿತಲ ಸುತಲ ತಲಾತಲ ಮಹಾತಳ ರಸಾತಳ ಪಾತಾಳ ಅಂತ ಹೇಳಿ 7ರಲ್ಲಿ ಒಂದು ಅತಲ. ಅವನನ್ನ ಆಂಜನೇಯನನ್ನ ಅನ್ನೋ ಮಾತು ಮಾರ್ಬಡದ ಮಾತು, ಶೌರ್ಯದ ಮಾತು. ಆದ್ರೆ ಆಂಜನೇಯನ ಮುಂದೆ ಆ ಮಾತು ಏನಾಗುತ್ತೆ ನನ್ನ ಈಗ ನೋಡಿ. ಅಂತ
ಆಗಿದ ಅವನಂದ ಇವನು ಗಾಳಿ ಲೋಕವನ್ನು ಹೊಂದಿ ಅವನ ಮೇಲೆ ಬಿದ್ರು. ಪ್ರತಿಕೂಲ ಸಮರ ಭೈರವ ಭ್ರೂ ಕುಟಿಲ ನಿಟಿಲ ನೇತ್ರದಮ್ಮಯ್ಯೋ. ಅಯ್ಯೋ ಕವಿಯ ಮಾತು ನೋಡಿ, ಯಾರನ್ನ ಎದುರಿಸಿದರು, ಯಾರಿಗೆ ತಾಗಿದರು ಅಂದ್ರೆ ಯಾರು ಅನ್ನೋದಕ್ಕೆ ಒಂದೇ ಒಂದು ವಾಕ್ಯದಲ್ಲಿ ಅವನ ಗಿರಿಮೆಯನ್ನ ಅದ್ಭುತವಾದ ಪದಗಳ ಜೋಡಣೆಯಲ್ಲಿ ಧ್ವನಿಸ್ತಾರೆ. ಏನದು? ಪ್ರತಿಕೂಲ ಗುಂಪು, ಸಮರ ಯುದ್ಧ ಮಾಡುವುದರಲ್ಲಿ ಭೈರವ ಸಾಕ್ಷಾತ್ ಶಿವನಾಗಿರುವಂತಹ ಆಂಜನೇಯನ ಹುಬ್ಬಿನ ಕುಟಿಯ ನಿಟಿಲ ನೇತ್ರನ ಭಯಂಕರವಾದ ಕಣ್ಣುಗಳಂತಹ ಅವನನ್ನ ಎದುರಿಸಿ ಏನಾದುದು ಎಂತಾದುದು ಎಂದು ಬಣ್ಣಿಪರಾರ. ಏನ್ ಹೇಳಿ ಮುಂದಿನ ಕಥೆನ, ನಾನೇನ್ ಹೇಳಿ? ಆಂಜನೇಯನ ಮೇಲೆ ಬಿದ್ದರೆ ಏನಾಗುತ್ತೆ ಹೇಳಿ, ಬೆಂಕಿ ಬಣ್ಣ ಹಾಕಿದ್ರೆ ಏನಾಗುತ್ತೆ ಹೇಳಿ. ಹಾಗಾಯ್ತು. ಬೆಂಕಿ ಮೇಲೆ ಬಿದ್ದವರು ತಾವು ಬೆಂಕಿ ಆದ್ರು, ಗಾಳಿ ಪ್ಲಸ್ ಹೊಗೆ ಜೊತೆಲಿ ಬೆಂಕಿ, ಸಿಳಿಲ್ ಮಿಂಚುಗಳು, ಕಲ್ಮಳೆಗಳು, ಉಲ್ಕೆಗಳು, ಕೂಗುಗಳು. ಯುದ್ಧವನ್ನು ವರ್ಣಿಸೋದಕ್ಕೆ ಕವಿ ಅಲ್ಸೋಪತ್ಗಳು. ಏನಾಯ್ತು? ಗೋಳಟ್ಕೊಂಡು ತಿಂದ್ರು, ಅಯ್ಯೋ ತತ್ರು, ಕಲ್ಲಿನ ಮಳೆ, ಅಯ್ಯೋ ಕೂಗು, ಕೂಗಿನ ಜೊತೆ ನರಳುಗಳು, ವಿರಾಟ್ಟಹಾಸಗಳು, ವಿಕಟ ಚಿತ್ಕಾರಗಳು, ಪ್ರಣಯ ಶಂಕೆಯ ನೊಡರ್ಚುತ್ತೆ ದೆವ್ವಂಗುಣಿದು ಅಲ್ಲಿ ಕುಣಿತ ಆಯ್ತು. ರಿಸಲ್ಟ್ ಅನ್ನೇ ಮಾತುಗಳ ಮುಖವಾಗಿ ಹೇಳ್ತಾನೆ. ಕಾಡ ಬಿಟ್ಟ, ಇವನ ಆಭಾರಕದ, ಇವನನ್ನು ಆಗ್ನೇಯ ಅಸ್ತ್ರ ಹೊಡೆದ, ಅವನು ಅದಕ್ಕೆ ನೀರಿನ ಅಸ್ತ್ರ ಬಿಟ್ಟ. ಇದು ಆಗೋಕ್ಕಿಲ್ಲ ರೀತಿ. ಈ ಕವಿಯಲ್ಲೂ ಒಂದು ಪದವನ್ನ ಅನಗತ್ಯವಾಗಿ ಬಳಸೋ ಹಾಗೆ ತುಂಬಾ ಶಿಸ್ತನ್ನ ಪದದ ಬಳಕೆಯಲ್ಲಿ ಬಳಸಿದ್ದಾನೆ. ವ್ಯಾಕರಣಕಾರ ಅವರು ಒಂದೇ ಒಂದು ಅಕ್ಷರ ಉಳಿಸೋಕ್ ಸಾಧ್ಯ ಆದ್ರೆ ಗಂಡು ಮಗ ಆದಷ್ಟು ಸಂತೋಷ ಪಡ್ತಾರಂತೆ. ಪದಗಳನ್ನು ಬಳಸುವಾಗ ಒಂದು ಅಕ್ಷರ ಮಾತ್ರೈಕಲಾಘವೇಶ್ವಪಿ ಪುತ್ರೋತ್ಸವಂ ಮನ್ಯತೆ ವೈಯಾಕರಣ. ಈ ಕುರಿತು ಕೂಡ ನಿಮಗೆ ಬಹಳ ಮಾತಾಡಿದ್ದಾರೆ, ಪುಟ ಅನ್ಸುತ್ತೆ. ಆದ್ರೆ ಇಲ್ಲ, ಮಿತ ವರ್ಣನೆ ಮಾಡ್ಲೇಬೇಕಾದಾಗ ಅತ್ಯಂತ ಕಡಿಮೆ ಮಾತು ಎಷ್ಟು ಸುಂದರವಾಗಿ ಬಣ್ಣಿಸ್ತಾರೆ ನಮ್ಮ ಮಾತು. ದಾವಾಗ್ನಿ ದಹಿಸಲ್ಕೆ ಒಂದು ಮಾತಿದೆ ಅಂದ್ರೆ, ದೆವ್ವ ಕುಣಿತಲ್ಲಿ ಕಾಡೋಳ್ ಕುಣಿಯನು ಹುಯ್ಯನೆ ಉರಿ ನಂದಿ ಸದ್ದಲಿತನ. ಆಮೇಲೆ ಬಿರುಗಾಳಿ ಬೀಸಿ ಉರಿಯಿತು, ಕಾಡು ಉರಿಯಿತು, ಆಮೇಲೆ ಸುತ್ತಲೇ ನಂದಿತು, ಬೂದಿ ಉಳಿಯಿತು. ಇಲ್ಲೇನು ಉಳಿಯಿತು ನೋಡೋಣ. ಸದ್ದಿಲಿತನ, ಗಲಾಟೆ ಇಲ್ಲ, ಸದ್ದು ಇಲ್ಲ. ಬೂದಿಯೋಳ್ ಬಿಡುಗೈದ ಆಯ್ತ ಸುರಸೇನೆ, ಯಾಕೆ ಪಂಚ ಅಸುರ ನಾಯಕ ಸಹಿತ ಮಂಗಳ ಮಾಯ. ರಿಸಲ್ಟ್ ಸದ್ದಿಲಿತನ ಅಂದ್ರೆ ಅದೇನೆ. ಪಂಚ ಸೇನಾನಿಗಳು ಬೆರೆಸಿ ಧ್ರುವಾರ್ತೆಯಂ ಕೇಳಿದ್ರು, ಇವರನ್ನು ಕಳ್ಕೊಂಡೆ ನಾನು, ಅಯ್ಯೋ ಏನು ಮಂಗ ಅಂತ ಹೇಳಿ 6 ಜನನ್ ಕಳ್ಕೊಂಡಲ್ಲ ನಾನು ಮಂಗ ಅಂತ ತಲೆ ಚುಚ್ಕೊಂಡು, ಪಗಲಿಳಿವನಂ ರಣಧರಗೆ ಬಂದಿದ್ರ ಇಂದ್ರಜಿತುಗೆ ದರ್ಶನವಾಯ್ತು. ಸ್ಮಶಾನದ ಮಗನೇ ನೀನೇ ಹೋಗು, ಹುಷಾರಾಗಿರು, ಅವ್ನು ಯಾಕೋ ಸಾಧಾರಣ ಕಾಣ್ತಾ ಇಲ್ಲ, ನಾವು ತುಂಬಾ ನೋಡಿದ್ದೇವೆ, ಜೀವ ತೆಗ್ದಿದ್ದಾನೆ ಅಂದ್ರೆ ತುಂಬಾ ಎಚ್ಚರಿಕೆ ಆಗಿರು ಅಂತ ಹೇಳಿ ಆಜ್ಞೆ ಮಾಡಿ ಕಳಿಸ್ತಾನೆ. ಮುಂದಲ್ಲಿ ಕೂಡ ಈ ಹಂತದಲ್ಲಿ ನಾವು ಇಂದ್ರಜಿತುಗೆ ಬಂದು ಅವನ ಯುದ್ಧವನ್ನು ಮಾಡ್ದಲೇನೆ ಉಪಾಯವಾಗಿ ಬಾಣದಿಂದ ಆಂಜನೇಯನನ್ನು ಬಂಧಿಸಿ ತಂದು ಅಪ್ಪನ ಎದುರು ಕೆಡುತ್ತಾನೆ ಅನ್ನೋ ಮಾತು. ಕೋಪದಿಂದ ಅಪ್ಪ ಅವನ ಬಾಲಕ ಬೆಂಕಿನ ಅಂದ್ರು, ಹಚ್ಚಿದ್ರು. ಆ ಬೆಂಕಿಯನ್ನ ಇಡೀ ಲಂಕೆಗೆ ಮುಟ್ಟಿಸಿದ ಅನ್ನೋ ಮಾತು ಇವುಗಳ ರಾಮಾಯಣದಲ್ಲಿ ಮುಂದಿನ ಭಾಗ ನಾನು ನಾಳೆ ಓದ್ತೇನೆ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ತೇನೆ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪೌತ್ರಿಣಃ ಅದನಾಶ್ಚದನಾಃ ಸಂತು
ಜೀವಂತು ಶರದಾಂ ನಮಸ್ಕಾರ. ಪ್ರಶ್ನೆ ಏನಾದ್ರು ಇದ್ರೆ ದಯವಿಟ್ಟು ಕೇಳಿ.